ಸಮಯ ಅಕಾಡೆಮಿಗೆ ಸ್ವಾಗತ. ನಾನು ಶ್ರೀಶೈಲ್ ಕಲ್ಲೂರ್. ಸ್ನೇಹಿತರೆ, ಇವತ್ತು ನಾವು ವಾರದ ಪ್ರಚಲಿತ ಘಟನೆಗಳನ್ನು ಕುರಿತು ನೋಡೋಣ. ಅಂದರೆ ಈ ವಾರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಸಮಯ ಅಕಾಡೆಮಿ ಮತ್ತು ಟೆಲಿಗ್ರಾಮ್ ಚಾನಲ್ ಆಗಿರ್ತಕ್ಕಂಥ ಸಮಯ ಅಕಾಡೆಮಿ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಸಮಯ ಅಕಾಡೆಮಿ ಅಂತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲಿ ಅತ್ಯುತ್ತಮ ವನ್ಯಜೀವಿ ಧಾಮ ಪ್ರಶಸ್ತಿ ಯಾವುದಕ್ಕೆ ನೀಡಲಾಗಿದೆ? ಆಪ್ಷನ್ ಎ ಪೆರಿಯಾರ್, ಬಿ ಬಂಡೀಪುರ, ಸಿ ಭದ್ರಾ, ಡಿ ಪನ್ನ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ನೋಡಿ, ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲಿ ಅಂದರೆ ಇದು ಏನಾಗಿತ್ತಪ್ಪ ಅಂದರೆ ಒಂದು ಹುಲಿ ಸಂರಕ್ಷಣಾ ತಾಣಗಳಿವೆ. 54 ಹುಲಿ ಸಂರಕ್ಷಣಾ ತಾಣಗಳು ಭಾರತದಲ್ಲಿವೆ. ಆ 54 ಹುಲಿ ಸಂರಕ್ಷಣಾ ತಾಣದಲ್ಲಿ ಅತ್ಯುತ್ತಮ ಯಾವ ವನ್ಯಜೀವಿ ಧಾಮ ಇದೆ ಅಂತೇಳಿ ಒಂದು ಸಮೀಕ್ಷೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಒಂದು ವನ್ಯಜೀವಿ ಧಾಮ ಯಾವುದು ಅಂತ ಪ್ರಶ್ನೆ. ಯಾವುದಪ್ಪ ಅಂದರೆ ಪೆರಿಯಾರ್ ಅಂತಕ್ಕಂಥದ್ದು. ಈ ಪೆರಿಯಾರ್ ಅಂತಕ್ಕಂಥದ್ದು ಕೇರಳದಲ್ಲಿ ಬರ್ತದೆ. ಈ ವನ್ಯಜೀವಿ ಧಾಮ ಏನಪ್ಪ ಅಂದರೆ ಅತ್ಯುತ್ತಮ ವನ್ಯಜೀವಿ ಧಾಮ ಅಂತ ಪ್ರಶಸ್ತಿ ಪಡೆದ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಯಾವುದಿದೆಯಪ್ಪ ಅಂದರೆ ಬಂಡೀಪುರ. ನೋಡಿ, ಇಲ್ಲಿದೆ ನೋಡಿ. ಭಾರತದ ಒಟ್ಟು ಹುಲಿ ಸಂರಕ್ಷಣಾ ತಾಣಗಳು ಎಷ್ಟಿದಾವಪ್ಪ ಅಂದರೆ 54 ಹುಲಿ ಸಂರಕ್ಷಣಾ ತಾಣಗಳು. ಇನ್ನು ಕರ್ನಾಟಕದಲ್ಲಿ ಎಷ್ಟಿದಾವಪ್ಪ ಅಂದರೆ 5 ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ. ಇನ್ನು 54ರಲ್ಲಿ 54ನೇ ಹುಲಿ ಸಂರಕ್ಷಣಾ ತಾಣ ಯಾವುದಪ್ಪ ಅಂದರೆ ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಣಾ ತಾಣ ಅಂತಕ್ಕಂಥದ್ದು ಈ ಒಂದು ಮಧ್ಯಪ್ರದೇಶದಲ್ಲಿ ಬರ್ತದೆ. 2023ರಲ್ಲಿ ಏನು ಮಾಡಿದ್ದಾರೆ? ಈ ಒಂದು ಹುಲಿ ಸಂರಕ್ಷಣಾ ತಾಣವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ನೋಡಿರಿ, ಈ ಭಾರತದ ಹುಲಿ ಮೀಸಲುಗಳನ್ನು 1973ರಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಟೈಗರ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಮಾಡಿದ್ರು. ಈ ಟೈಗರ್ ಪ್ರಾಜೆಕ್ಟ್ ಅಂತಕ್ಕಂಥದ್ದನ್ನು ಮಾಡಿ ಈ ಭಾರತ ಸರ್ಕಾರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದನ್ನು ಏನಪ್ಪ ಅಂದರೆ ನಿರ್ವಹಿಸ್ತಾ ಬರ್ತದೆ. ಇಲ್ಲಿದೆ ನೋಡಿ. ಪೆರಿಯಾರ್ ಅಂತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಏನಿದೆ ರೀ, ಮೊದಲನೇ ಸ್ಥಾನದಲ್ಲಿದೆ. ಒಟ್ಟು 54 ವನ್ಯಜೀವಿ ಧಾಮಗಳಿದ್ದಾವೆ. ಆ 54 ವನ್ಯಜೀವಿ ಧಾಮಗಳಲ್ಲಿ ಈ ಬಂಡೀಪುರ ಅಂತಕ್ಕಂಥ ನಮ್ಮ ಬಂಡೀಪುರಕ್ಕೆ 2ನೇ ಸ್ಥಾನ ಕೊಟ್ಟರೆ ಈ ಕೇರಳದಲ್ಲಿ ಬರ್ತಕ್ಕಂಥ ಪೆರಿಯಾರಿಗೆ ಮೊದಲನೇ ಸ್ಥಾನ ಇದೆ. ನೆನ್ಪಿಟ್ಕೋಬೇಕು. ನೋಡಿ, ಕೇರಳದ ಪೆರಿಯಾರ್ ಹುಲಿ ಸಂರಕ್ಷಣಾ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಒಟ್ಟು ಎಷ್ಟು ಹುಲಿ ಸಂರಕ್ಷಣಾ ತಾಣಗಳವರೆ ಭಾರತದಲ್ಲಿ? 54 ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ 5 ಇದಾವೆ ಅಂತ ಹೇಳಿದೆ. ಈ ಬಂಡೀಪುರ ನೋಡಿ, ಬಂಡೀಪುರ ಅಂತಕ್ಕಂಥದ್ದು ಚಾಮರಾಜನಗರದಲ್ಲಿದೆ. 1973-74ರಲ್ಲಿ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದನ್ನು ಏನಪ್ಪ ಅಂದರೆ ಮಾಡಿದ್ರು, ವನ್ಯಜೀವಿ ಧಾಮವಾಗಿ ಮಾಡಿದ್ರು. ನೆಕ್ಸ್ಟ್ ಭದ್ರಾ ವನ್ಯಜೀವಿ ಧಾಮ ಚಿಕ್ಕಮಗಳೂರು 1998-99ರಲ್ಲಿ ಇದನ್ನು. ನೆಕ್ಸ್ಟ್ ಹಂಸಿ ಅಂತಕ್ಕಂಥದ್ದು ಇದನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡ್ತಾ ಬರ್ತೀವಿ. 2008-09ರಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರು. ನೆಕ್ಸ್ಟ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಕೊಡಗುನಲ್ಲಿ ಬರ್ತದೆ. 2008-09ರಲ್ಲಿ ಇದನ್ನು ಮಾಡಿದ್ರು. ಇನ್ನು BRT ಬಿಳಿಗಿರಿ ರಂಗನ ಬೆಟ್ಟ ಅಥವಾ ಬಿಳಿಗಿರಿ ರಂಗನ ದೇವಸ್ಥಾನ ಅಂತಕ್ಕಂಥದ್ದು ಚಾಮರಾಜನಗರದಲ್ಲಿ ಬರ್ತದೆ. 2010-11ರಲ್ಲಿ ಇದನ್ನು ಏನು ಮಾಡಿದ್ರಪ್ಪ ಅಂದರೆ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ನಿಮ್ಗೆ ಹಾಗೆ ಹೇಳಿದ್ದೆ ಏನಪ್ಪ ಅಂದರೆ 54 ವನ್ಯಜೀವಿ ಧಾಮಗಳು ಭಾರತದಲ್ಲಿದ್ದಾವೆ ಅಂತೇಳಿ. ಅಲ್ಲಿದೆ ನೋಡಿ. ರಾಜಸ್ಥಾನದಿಂದ 4 ಎಷ್ಟೇ? ರಾಜಸ್ಥಾನದಿಂದ 4. ಇನ್ನು ನೆಕ್ಸ್ಟ್ ಮಧ್ಯಪ್ರದೇಶದಿಂದ 6, ಇನ್ನು ಮಹಾರಾಷ್ಟ್ರದಿಂದ 6, ಕರ್ನಾಟಕದಿಂದ 5, ನೆಕ್ಸ್ಟ್ ಕೇರಳದಿಂದ 2, ತಮಿಳುನಾಡಿನಿಂದ 5, ಅದು ಬಿಟ್ಟರೆ ಆಂಧ್ರ ಪ್ರದೇಶದಿಂದ 1, ತೆಲಂಗಾಣದಿಂದ 2, ಒಡಿಸ್ಸಾದಿಂದ 2, ಛತ್ತೀಸ್ಗಢದಿಂದ 3, ವೆಸ್ಟ್ ಬಂಗಾಳಿಂದ 2, ಮಿಜೋರಾಮಿಂದ 1, ಜಾರ್ಖಂಡಿಂದ 1, ಬಿಹಾರಿಂದ 1, ಅಸ್ಸಾಂನಿಂದ 4, ಅರುಣಾಚಲ ಪ್ರದೇಶದಿಂದ 3, ಉತ್ತರಾಖಂಡದಿಂದ 2, ಉತ್ತರ ಪ್ರದೇಶದಿಂದ 4. ಒಟ್ಟು ಸೇರಿಸಿದ್ರೆ 54 ವನ್ಯಜೀವಿ ಧಾಮಗಳು ಭಾರತದಲ್ಲಿವೆ. ಬೇಕಂದರೆ ಒಂದು ಸ್ಕ್ರೀನ್ಶಾಟ್ ಹಿಡ್ಕೊಂಡು ನೀವೆಲ್ಲ ಬರ್ಕೋಬೋದು. ಇನ್ನು ನೆಕ್ಸ್ಟ್, ಇತ್ತೀಚೆಗೆ ಲಕ್ಷದ್ವೀಪದಲ್ಲಿ ಯಾವ ನೌಕಾನೆಲೆಯಲ್ಲಿ ಸ್ಥಾಪಿಸಲಾಯಿತು? ನೋಡಿ, ನೌಕಾ ಕಾಲದಲ್ಲಿ ಆಗಿದೆ ಅದು. ಇತ್ತೀಚೆಗೆ ಲಕ್ಷದ್ವೀಪದಲ್ಲಿ ಯಾವ ನೌಕಾನೆಲೆಯು ಸ್ಥಾಪಿಸಲು ಸಿದ್ಧತೆ ಮಾಡಲಾಗಿದೆ? ನೋಡಿರಿ, ಲಕ್ಷದ್ವೀಪದಲ್ಲಿ ಇತ್ತೀಚೆಗೆ ಏನು ಮಾಡಿದ್ರಿ? ಒಂದು ನೌಕಾನೆಲೆಯನ್ನು ಸ್ಥಾಪಿಸಿದರು. ಅದು ಯಾವುದು? INS ಪ್ರೇಕ್ಷಕ್, INS ಸಂಸ್ಕೃತ್, INS ಮಿನಿಕಾಯಿ, INS ಜಟಾಯು ಅಂತಕ್ಕಂಥದ್ದು. ನೋಡಿ, ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದರೆ ಮಾಲ್ಡೀವ್ಸ್ ನಮ್ಮ ಜೊತೆಗೆ ಕದನ ಮಾಡ್ಕೊಂಡಿತ್ತು. ಅಂದರೆ ಏನು, ಜಗಳ ಮಾಡ್ಕೊಂಡಿತ್ತು. ನಮ್ಮ ನರೇಂದ್ರ ಮೋದಿಯವರು ಈ ಒಂದು ಲಕ್ಷದ್ವೀಪದಲ್ಲಿ ಹೋಗಿ ಒಂದೆರಡು ಫೋಟೋ ತೊಗೊಂಡು ಅಪ್ಲೋಡ್ ಮಾಡಿದ ತಕ್ಷಣ ಅವರ ಒಂದು ಈ ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗ್ತದೆ ಅಂಥೇಳಿ ಅವ್ರು ಏನು ಮಾಡಿದರು, ನಮ್ಮ ಮೇಲೆ ಸ್ವಲ್ಪ ಜಗಳ ಮಾಡ್ಕೊಂಡಿದ್ರು. ಅದರಿಂದ ಅವರಿಗೆ ಲಾಸ್ ಆಗಿತ್ತು, ಅವರ ಒಂದು ಆರ್ಥಿಕತೆ ಲಾಸ್ ಆಗಿತ್ತು. ಜೊತೆಗೆ ಅವ್ರು ಚೀನಾ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು.
ಇಲ್ಲ ನಾವು ಚೀನಾ ಜೊತೆ ಚಂದ ಇರ್ತೀವಿ, ನೀವು ಬರ್ರಿ ನಮ್ಮ ಸಹಕಾರ ಕೊಡ್ರಿ ಅಂತೇಳಿ ನಮ್ಮ ಜೊತೆ ಸಂಬಂಧವನ್ನು ಕಡ್ಕೊಂಡ್ರು. ಆದರೂ ಕೂಡ ಇತ್ತೀಚಿನ ಬಜೆಟ್ನಲ್ಲಿ ನಾವು ಅವರಿಗೆ ಸುಮಾರು 600ರಿಂದ 700 ಕೋಟಿ ಹಣ ಅಂತಕ್ಕಂಥದ್ದನ್ನು ಕೊಡ್ತಾ ಬರ್ತಿದ್ದೀವಿ ಅವರ ಅಭಿವೃದ್ಧಿಗಾಗಿ. ಅವ್ರು ಜಗಳ ಮಾಡಿರೋಂತ ನಾವೇನು ಹಣವನ್ನು ಕೊಡೋದು ಬಿಟ್ಟಿಲ್ಲ. ಅದಕ್ಕೆ ಏನು ಮಾಡಿದ್ರು, ಚೀನಾ ಜೊತೆಗೆ ಸಂಬಂಧ ಮಾಡ್ಕೊಂಡಾಗ ಚೀನಾದ ಒಂದು ಆರ್ಮಿ ಅಂತಕ್ಕಂಥದ್ದು ಮಾಲ್ಡೀವ್ಸ್ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿತು. ಅದಕ್ಕೆ ನಾವೇನು ಮಾಡಿದೆವು, ನಮ್ಮ ಒಂದು ಭದ್ರತೆಯ ದೃಷ್ಟಿಯಿಂದ ಈ ಕಡಲ್ಗಳನ್ನು ಒಂದು ಸೆರೆ ಹಿಡಿಯೋ ದೃಷ್ಟಿಯಿಂದ ನಾವು ಇತ್ತೀಚೆಗೆ ಮಾಲ್ಡೀವ್ಸ್ಗೆ ಸಮೀಪ ಅಂದರೆ ಒಂದು 130 ಕಿಲೋಮೀಟರ್, ಮಾಲ್ಡೀವ್ಸ್ನಿಂದ 130 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲಕ್ಷದ್ವೀಪದಲ್ಲಿ ಒಂದು ನೌಕಾನೆಲೆ ಸ್ಥಾಪಿಸಿದ್ವಿ. ಆ ನೌಕಾನೆಲೆ ಯಾವುದಪ್ಪ ಅಂದರೆ INS ಜಟಾಯು ಅಂತಕ್ಕಂಥದ್ದು. ನೆನಪಿಟ್ಕೋರಿ, ಆಲ್ಮೋಸ್ಟ್ ಕ್ವಶನ್ ಆಗುತ್ತೆ ಅದು. ನೋಡಿ, ಈ ಮಾಲ್ಡೀವ್ಸ್ಗೆ ಸಮೀಪ ಭಾರತ ಸಡ್ಡು ನೋಡಿರಿ, ಮಾಲ್ಡೀವ್ಸ್ಗೆ ಭಾರತ ಸಡ್ಡು, ದೇಶದ ಸನಿಹವೇ ನೌಕಾನೆಲೆ. ಅಂದರೆ ಮಾಲ್ಡೀವ್ಸ್ಗೆ ಹತ್ತಿರದಲ್ಲೇ ಒಂದು 130 ಕಿಲೋಮೀಟರ್ ಹತ್ತಿರದಲ್ಲಿ ಏನು ಮಾಡ್ಯಾರಿ, ನಮ್ಮ ಲಕ್ಷದ್ವೀಪದಲ್ಲಿ 130 ಕಿಲೋಮೀಟರ್ ದೂರದಲ್ಲಿ ಏನು ಮಾಡಿದ್ರು ನಾವು ಈ ಒಂದು INS ಜಟಾಯು ಇಲ್ಲದ ನೋಡಿರಿ, INS ಜಟಾಯು ಹೆಸರಿನ ಈ ಒಂದು ನೌಕಾನೆಲೆಯನ್ನು ಭಾರತ ಏನು ಮಾಡಿದ್ರೆ ಸ್ಥಾಪಿಸಲಿಕ್ಕೆ. ಅದರ ಉದ್ದೇಶ ಏನಪ್ಪ ಅಂದರೆ ಅರಬ್ಬಿ ಸಮುದ್ರದಲ್ಲಿ ಭಾರತದ ಬಲವೃದ್ಧಿ ಮತ್ತು ಜೊತೆಗೆ ವಿದೇಶಿ ಶಕ್ತಿಗಳು ಜೊತೆಗೆ ಕಡಲ್ಗಳರ ಮೇಲೆ ಕಣ್ಗಾವಲಿನ ಅವಕಾಶ, ಈ ಮೂರೂ ಉದ್ದೇಶಗಳನ್ನು ಇಟ್ಟುಕೊಂಡು INS ಜಟಾಯು ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದ್ರು. ನೆನ್ಪಿಟ್ಕೋರಿ, ಬರ್ಕೋರಿ, ಏನಿಲ್ಲ. ಇತ್ತೀಚೆಗೆ ಮಾಲ್ಡೀವ್ಸ್ ಸಮೀಪ ಲಕ್ಷದ್ವೀಪದಲ್ಲಿ, ನಮ್ಮ ಭಾರತದ ಲಕ್ಷದ್ವೀಪದಲ್ಲಿ ಏನು ಮಾಡಿದರು, ಇದನ್ನು ಸ್ಥಾಪನೆ ಮಾಡಿದರು. ಉದ್ದೇಶ ಏನಾಗಿತ್ತಪ್ಪ ಅಂದರೆ ಈ ಅರಬ್ಬಿ ಸಮುದ್ರದಲ್ಲಿ ಏನು ಮಾಡಿದ್ರು, ಇದನ್ನು ಬಲವನ್ನು ವೃದ್ಧಿ ಮಾಡೋದು, ಕಡಲ್ಗಳರಿಂದ ರಕ್ಷಣೆ ಮಾಡೋದು. ಇಲ್ಲಿದೆ ನೋಡಿರಿ, ಹೆಂಗದ ನೋಡಿರಿ, ಇದು INS ಜಟಾಯು ಅಂತಕ್ಕಂಥದ್ದು ಈ ರೀತಿ ಬರ್ತದೆ ರೀ. ಅದು ಅರ್ಥ ಆಯ್ತಾ? ಇದರಿಂದ ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಭಾರತದ ರಕ್ಷಣೆ ಆಗ್ತಾ ಬರ್ತದೆ. ನೋಡಿರಿ, ಮಿನಿಕಾಯ್ನಲ್ಲಿ INS ಜಟಾಯು ಹೆಸರಿನ ನೌಕಾನೆಲೆ ಸ್ಥಾಪನೆ ಆಗಿದೆ 130 ಕಿಲೋಮೀಟರ್ ದೂರದಲ್ಲಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಯಾವುದಪ್ಪ ಅಂದರೆ ದೇಶದ ಮೊದಲ ರೈಲ್ವೆ ಸುರಂಗ. ನೋಡಿರಿ, ಇಡೀ ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲ ರೈಲ್ವೆ ಸುರಂಗ ಅಥವಾ ಜಲ ಮೆಟ್ರೋ ಅಂತ ಕರಿತೀವಿ. ಈ ಮಾರ್ಗ ಯಾವ ನದಿಯಲ್ಲಿ ನಿರ್ಮಿಸಲಾಗಿದೆ? ಇತ್ತೀಚೆಗೆ ಏನು ಮಾಡಿದರು, ನರೇಂದ್ರ ಮೋದಿಯವರು ಒಂದು ರೈಲ್ವೆ ಜಲ ಮೆಟ್ರೋ ಅಂತಕ್ಕಂಥದ್ದನ್ನು ಉದ್ಘಾಟನೆ ಮಾಡಿದರು. ಅದು ಎಲ್ಲಿ ಅದ, ಯಾವ ಒಂದು ನದಿಯಲ್ಲಿ ನಿರ್ಮಿಸಲಾಗಿದೆ? ಗಂಗಾನೋ, ಕಾವೇರಿನೋ, ಹೂಗ್ಲಿನೋ ಅಥವಾ ಬ್ರಹ್ಮಪುತ್ರನೋ? ಯಾವ ನದಿ ರೀ? ಓದಿರ್ತೀರಿ ನೀವೆಲ್ಲ, ಕರೆಕ್ಟಾಗಿ ಆಪ್ಷನ್ ಹಾಕಬೇಕು. ಇಲ್ಲಿ ನೋಡಿರಿ, ಇಲ್ಲೇ ಕೊಡ ನೋಡಿರಿ, ಹೂಗ್ಲಿ ನದಿಯಡಿ ದೇಶದ ಮೊದಲ ರೈಲ್ವೆ ಸುರಂಗ. ಅದು ಹೆಂಗಿರ್ತದೆ ಗೊತ್ತ್ರಿ? ಇಲ್ಲದ ನೋಡ್ರಿ, ಇಲ್ಲಿ ಫುಲ್ಲು ನದಿ ಒಳಗೆ ಏನು ಮಾಡೋದ್ರಿ, ಒಂದು ರೋಡನ್ನು ನಿರ್ಮಾಣ ಮಾಡಿ ಅದ್ರ ಒಳಗಿಂದ ನಾವು ಏನು ಮಾಡೋದ್ರಪ್ಪ ಈ ಒಂದು ರೈಲ್ವೆ ಮುಖಾಂತರ ಹೋಗೋದು ಅಥವಾ ಈ ಒಂದು ಮೆಟ್ರೋ ಮುಖಾಂತರ ಹೋಗೋದು ಅಂತ ಕರಿತೀವಿ. ಇತ್ತೀಚೆಗೆ ಏನು ಮಾಡ್ರಿ, ಹೂಗ್ಲಿ ನದಿಯಲ್ಲಿ 520 ಮೀಟರ್ ಉದ್ದದ ಮೆಟ್ರೋ ರೈಲ್ವೆ ಮಾರ್ಗ ಮಾರ್ಚ್ 6ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಇಲ್ಲಿ ಕಾಣ್ತದೆ ನೋಡ್ರಿ ಚೆಂದಾಗಿ, ಇಲ್ಲಿ ನೋಡಿರಿ ಎಷ್ಟು ಚಂದದಲ್ಲಿ, ಒಂದು ಹೋಗೋದು ಒಂದು ಬರೋದು, ಈ ರೀತಿ ಮಾಡಿದರು. ನೋಡಿ, ಇಲ್ಲಿ ಬರ್ಕೋರಿ, ಇದನ್ನು ಹುಗ್ಲಿ ನದಿ ನೀರಿನ ನಡುವೆ 45 ಸೆಕೆಂಡ್ನಲ್ಲಿ 520 ಮೀಟರ್ ದೂರ ಕ್ರಮಿಸ್ತದೆ. ಎಷ್ಟು ಹುಗ್ಲಿ ನದಿಯಲ್ಲಿ ಎಷ್ಟು ಕ್ರಮಿಸ್ತದೆ ರೀ? 45 ಸೆಕೆಂಡ್, ಜಸ್ಟ್ 45 ಸೆಕೆಂಡ ಜೊತೆಗೆ ಎಷ್ಟು ಅದು ಕ್ರಮಿಸೋದು? 520 ಮೀಟರ್. ಕಿಲೋಮೀಟರ್ ಅದು ಮೀಟರ್ ಅಂತ ಕರಿತೀವಿ. 1000 ಒಂದು ಮೀಟರ್ ಆದರೆ 1 ಕಿಲೋಮೀಟ್ರ್, ಜಸ್ಟ್ 520 ಮೀಟರ್ ಏನು ಮಾಡ್ತಾರೆ ಅದು ಕ್ರಮಿಸ್ತದೆ. ಇನ್ನು ನೆಕ್ಸ್ಟ್ 16.6 ಕಿಲೋಮೀಟರ್ ಮಾರ್ಗದಲ್ಲಿ 10.8 ಕಿಲೋಮೀಟರ್ ವ್ಯಾಪ್ತಿ ಭೂಮಿಯನ್ನು ಒಳಗೊಂಡಿದೆ. ಅದೆಷ್ಟು ಭೂಮಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಇನ್ನು ನದಿ 16 ಮೀಟರ್ ಆಳದಲ್ಲಿದೆ. ಎಷ್ಟು ಅದನ್ನು ಮೆಟ್ರೋ ಎಷ್ಟರಲ್ಲಿ ಆಳದಲ್ಲಿದೆಪ್ಪ ಅಂದರೆ 16 ಮೀಟರ್ ಆಳದಲ್ಲಿ ಅದನ್ನು ಹಾಕ್ತಾರೆ. ಇದು ಹೌರಾ ಮೈದಾನ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ. ಬರ್ಕೋರಿದನ್ನು, ಹೌರಾ ಮೈದಾನ ಅಂತಕ್ಕಂಥ ಬರ್ತದೆ. ಆ ಹೌರಾ ಮೈದಾನ ಅಂತಕ್ಕಂಥದ್ದು ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸ್ಟೇಷನ್ ಅಂತಕ್ಕಂಥದ್ದು ಮೊದಲ ಬಾರಿಗೆ ಸ್ಥಾಪನೆ ಆಗಿರ್ತಕ್ಕಂಥ. ನೋಡಿರಿ, ಸಾರಿಗೆ ಸುರಂಗ ಎಂಬ ಖ್ಯಾತಿಗೆ ಒಳಗಾಗಿದೆ ಹೌರಾ ಮೆಟ್ರೋ ಸ್ಟೇಷನ್. ದೇಶದ ಅತ್ಯಂತ ಆಳದ ಸ್ಟೇಷನ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಇದು ಕೂಡ ನೆನಪಿಟ್ಕೋಬೇಕು. ಇದು ಭಾರತದ ಪ್ರಪ್ರಥಮ ಸಾರಿಗೆ ಸುರಂಗವಾಗಿದೆ ಅಂತಕ್ಕಂಥದ್ದು. ಹೌರಾ ಮೈದಾನ ಮತ್ತು ಪ್ಲಾಂಟೆಡ್ ಸ್ಟೇಷನ್ಗಳ ನಡುವೆ 4.8 ಕಿಲೋಮೀಟರ್ ದೂರ ಅದ ರೀ, ಎರಡು ಸ್ಟೇಷನ್ ನಡುವೆ. ಅದರಲ್ಲಿ ಈ ಉದ್ದ ಸುರಂಗದ ಪೈಕಿ 1.2 ಕಿಲೋಮೀಟರ್ ದೂರದ ಹೂಗ್ಲಿ ನದಿಯಲ್ಲಿ 30 ಮೀಟರ್ ಆಳದಲ್ಲಿದೆ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಭಾರತದ ನೈಟಿಂಗೇಲ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ? ದೀಪಾ ಕರ್ಮಕರ್, ಅರುಣಾ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ ಯಾರನ್ನು ಕರೆಯುತ್ತಾರೆ? ನೋಡಿ, ಇದನ್ನು ದಾರಿ ದೀಪದ ಮಹಿಳೆ ಅಂತಲೂ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ನೈಟಿಂಗೇಲ್ ಅಂದರೆ ದಾರಿ ದೀಪ, ಅಂದರೆ ಭಾರತದ ದಾರಿ ದೀಪದ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಆ ರೀತಿಯೂ ಕ್ವಶನ್ ಕೇಳಿದ್ದಾನೆ. ಅಥವಾ ನೈಟಿಂಗೇಲ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಯಾರಪ್ಪ ಅಂದರೆ ಸಿ, ಸರೋಜಿನಿ ನಾಯ್ಡು. ಇಲ್ಲಿದೆ ನೋಡಿ,
ಅಂದರೆ ಇತ್ತೀಚೆಗೇನಾಯಿತು, ಈ ಮಾರ್ಚ್ 2ನೇ ತಾರೀಕು ಸರೋಜಿನಿ ನಾಯ್ಡು ಅವರ ಒಂದು ಪುಣ್ಯ ಸ್ಮರಣೆ ಆಯಿತು. ಆ ಒಂದು ಸಮಯದಲ್ಲಿ ಅಂದರೆ ಅವರು ಸಾವನ್ನಪ್ಪಿದ ದಿನ ಅಂತ ಕರಿತೀವಿ. ಮಾರ್ಚ್ 2, 1949 ಅವರು ಏನಾದರೆ ನಿಧನ ಹೊಂದಿದ್ರು. ಎಲ್ಲಿಪ್ಪ ಅಂದರೆ ಲಕ್ನೋದಲ್ಲಿ ನಿಧನ ಹೊಂದಿದ್ರು. ಭಾರತದ ಮೊದಲ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೀವಲ್ಲ, ಅದರ ಮೊದಲ ಅಧ್ಯಕ್ಷ ವಹಿಸ್ಕೊಂಡವ್ರು ಯಾರಪ್ಪ ಅಂದರೆ ಈ ಒಂದು ಸರೋಜಿನಿ ನಾಯ್ಡು ಅವರು. ಈ ಕಾರಣಕ್ಕಾಗಿ ಇವರನ್ನು ನೈಟಿಂಗಲ್ ಆಫ್ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಇಲ್ಲಿದೆ ನೋಡಿ, ಭಾರತ ಸರೋಜಿನಿ ನಾಯ್ಡು ಅವರನ್ನು ನಾವೇನಂತ ಕರಿತೀವಿ ರೀ, ನೈಟಿಂಗಲ್ ಆಫ್ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಭಾರತದ ಮೊದಲ ರಾಜ್ಯಪಾಲರು, ಒಂದು ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಅಂತ ಕರಿತಾ ಬರ್ತೀವಿ. ಜೊತೆಗೆ ಭಾರತದ ಕೋಗಿಲೆ ಅಂತ ಕರಿತಾ ಬರ್ತೀವಿ. ಇವರನ್ನು ಪ್ರೀತಿಯಿಂದ ಭಾರತದ ಕೋಗಿಲೆ ಅಂತ ಕರಿತೀವಿ. ಇವರು ಫೆಬ್ರವರಿ 1879 ಹೈದರಾಬಾದ್ನಲ್ಲಿ ಜನಿಸ್ತಾರೆ. ಈ ಫೆಬ್ರವರಿ 13 ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನ, ಭಾರತದಾದ್ಯಂತ ಏನು ಮಾಡ್ತೀವಿ ರೀ, ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಫೆಬ್ರವರಿ 13 ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್, ಭಾರತದ ಸಂವಿಧಾನದ ನಿರ್ಮಾಪಕರಲ್ಲಿ ಒಬ್ಬರು. ನೋಡಿರಿ, ಇವ್ರ ಬಗ್ಗೆ ಅನೇಕ ಕ್ವಶನ್ಗಳನ್ನು ಕೇಳಿದ್ದಾನೆ, ಅನೇಕ ಪ್ರಶ್ನೆಗಳನ್ನು ಇವ್ರ ಮೇಲೆ ಕೇಳ್ತಾ ಬಂದಿದ್ದಾನೆ. ಅದಕ್ಕೆ ನಾವು ಇವ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ನೋಡಿ, ಭಾರತದ ಸಂವಿಧಾನದ ನಿರ್ಮಾಪಕರಲ್ಲಿ ಒಬ್ಬರು 15 ಜನ ಮಹಿಳೆಯರಿದ್ದರು. ಭಾರತದ ಸಂವಿಧಾನದ ಒಂದು ರಚನೆ ಮಾಡುವ ಸಮಯದಲ್ಲಿ 15 ಜನ ಮಹಿಳೆಯರಿದ್ದರು. ಆ 15ರಲ್ಲಿ ಇವರು ಕೂಡ ಒಬ್ಬರು. ಮೊನ್ನೆ ಕ್ವಶನ್ ಕೇಳಿದ್ದ, ಭಾರತ ಸಂವಿಧಾನ ರಚನೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ದರು ಅಂತ. ಎಷ್ಟು ಜನ ರೀ? 15 ಜನ ಇದ್ದರು. ನೆಕ್ಸ್ಟ್, ಈಗ ನಿಮಗೆ ಸಂಪೂರ್ಣವಾಗಿ ಸಂವಿಧಾನವನ್ನು ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾದ ಸಂವಿಧಾನ, ಯಾವುದು ಒಂದು ಪಾಯಿಂಟ್ ಬಿಡಲಾರ್ದಂಗೆ ಫಸ್ಟದಿಂದ ಹಿಡ್ಕೊಂಡು ಕೊನೆಯವರೆಗೂ ಸಂವಿಧಾನವನ್ನು ಹೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಬರ್ತದೆ, ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡಿರಿ, ಭಾರತದ ಸಂವಿಧಾನದಲ್ಲಿ ಇವರು ಒಬ್ಬರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ಇವರೇನಾಗಿದ್ದರೆ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ಅಷ್ಟೇ ಅಲ್ಲದೆ ಭಾರತದ ಒಂದು ಮಹಿಳಾ ರಾಜ್ಯಪಾಲರು ಎಲ್ರಿ? ಉತ್ತರ ಪ್ರದೇಶ. ನೆನ್ಬಿಟ್ಟು ನೋಡ್ರಿ, ಕ್ವಶನ್ ಕೇಳಿದ್ದಾನೆ, ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದರು? ಈ ಒಂದು ಮಹಿಳಾ ರಾಜ್ಯಪಾಲರು ಮೊದಲು ಯಾರಪ್ಪ ಅಂದರೆ ಈ ಒಂದು ಸರೋಜಿನಿ ನಾಯ್ಡು ಅವರು. ಯಾವ ರಾಜ್ಯದ ಒಂದು ರಾಜ್ಯಪಾಲರಾಗಿದ್ದರೆ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಕೆಲಸ ಮಾಡಿದರು. ಇವರ ಜನ್ಮದಿನವನ್ನು ಏನಂತ ಆಚರಣೆ ಮಾಡ್ತೀವಿ? ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇದ್ರ ಮೇಲೆ ಕ್ವಶನ್ ಕೇಳಿಲ್ಲ. ಇವರು ಬರೆದ ನಾಟಕ ಯಾವುದಂತ ಕೇಳಿಲ್ಲ. ಯಾವುದಪ್ಪ ಅಂದರೆ ಮಹೇರ್ ಮುನೀರ್. ಯಾವುದ್ರಿ? ಮಹೇರ್ ಮುನೀರ್ ಅಂತಕ್ಕಂಥ ಒಂದು ನಾಟಕ ಪ್ರಪಂಚದಾದ್ಯಂತ ಮನ್ನಣೆ ಪಡೆದಿರ್ತಕ್ಕಂಥ ಒಂದು ನಾಟಕ. ಜೊತೆಗೆ 20ನೇ ಶತಮಾನದ ಒಂದು ಅತ್ಯುತ್ತಮ ಕವಿಯಾಗಿದ್ದರು ಅಂತ ನಾವು ನೋಡ್ತಾ ಬರ್ತೀವಿ. ಇವ್ರ ಬಗ್ಗೆ ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನ್ಯಾಟೋ ಒಕ್ಕೂಟ ಸೇರ್ಪಡೆಯಾದ 32ನೇ ದೇಶ ಯಾವುದು? ಯಾವುದ್ರಿ? ಸ್ವೀಡನ್, ಅಮೇರಿಕಾ, ಜರ್ಮನ್, ಜಪಾನ್. ಯಾವುದ್ರಿ? ನ್ಯಾಟೋಗೆ ಸೇರ್ಪಡೆ ಆಗಿದ್ರಿ ಇತ್ತೀಚೆಗೆ ಒಂದು ದೇಶ. ಅದನ್ನು 32ನೇ ದೇಶ. ಮೊದಲು 31 ಇದ್ದು, ಇತ್ತೀಚೆಗೆ 32ನೇ ದೇಶ ಸೇರ್ಪಡೆ ಆಗಿದೆ. ಸ್ವೀಡನ್ ಅಂತಕ್ಕಂಥದ್ದು. ಯಾವ ದೇಶ ರೀ? ಸ್ವೀಡನ್ ಅಂತಕ್ಕಂಥ ದೇಶ ಸೇರ್ಪಡೆ ಆಗ್ಯದ. ನೋಡಿರಿ, ನ್ಯಾಟೋ ಒಕ್ಕೂಟಕ್ಕೆ ಸೇರಿದ ದೇಶ ಯಾವುದಪ್ಪ ಅಂದರೆ ಸ್ವೀಡನ್. 32ನೇ ದೇಶ ಆಗಿ ಸೇರ್ಪಡೆ ಆಗಿದೆ. ಇಲ್ಲಿದೆ ನೋಡಿ, ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟೆರಿಟರಿ ಆರ್ಗನೈಜೇಷನ್ ಅಂತಕ್ಕಂಥದ್ದು. ಅಂದರೆ ಈ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ. ರಚನೆ ಯಾವಾಗಪ್ಪ ಅಂದರೆ 4 ಏಪ್ರಿಲ್ 1949. ಕೇಂದ್ರ ಕಚೇರಿ ಬ್ರಸೆಲ್ನ ಬೆಲ್ಜಿಯಂ. ಜೊತೆಗೆ ಸದಸ್ಯ ರಾಷ್ಟ್ರಗಳು 32. 32ನೇ ದೇಶ ಯಾವುದಪ್ಪ ಅಂದರೆ ಸ್ವೀಡನ್. ಇವು ಬೇಕಂದರೆ ನಿಮಗೆ 32 ದೇಶಗಳು ಇಲ್ಲಿದ್ದಾವೆ. 32 ದೇಶಗಳು ಇಲ್ಲಿದ್ದಾವೆ. 32ನೇ ದೇಶ ಯಾವುದಪ್ಪ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಈ ಒಂದು ಸ್ವೀಡನ್ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ನೋಡಿರಿ, ಇದ್ರ ಬೇಕಾದ್ರೆ ನ್ಯಾಟೋದ ಫುಲ್ ಫಾರ್ಮ್ ಬರ್ಕೋರಿ, ನಾರ್ತ್ ಅಟ್ಲಾಂಟಿಕ್ ಟೆರಿಟರಿ ಆರ್ಗನೈಜೇಷನ್ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ನೋಡಿರಿ, ಭಾರತದಲ್ಲಿ ಒಟ್ಟು ಎಷ್ಟು ಜೋಗು ಪ್ರದೇಶಗಳದಾವ? ಭಾರತದಲ್ಲಿ ಒಟ್ಟು ಎಷ್ಟು ಜೋಗು ಪ್ರದೇಶಗಳಿವೆ? 75 ಇದ್ದಾವೆ ಅಥವಾ 77 ಇದ್ದಾವೆ, 79 ಇದ್ದಾವೆ, 80 ಇದ್ದಾವೆ. ಪ್ರೆಸೆಂಟ್ ಎಷ್ಟಿದ್ದಾವೆ? ಪ್ರೆಸೆಂಟ್ ಎಷ್ಟಿದ್ದಾವಪ್ಪ ಅಂದರೆ 80 ಜೋಗು ಪ್ರದೇಶಗಳು ಭಾರತದಲ್ಲಿ ಅದಾವ. ನೆನ್ಪಿಟ್ಕೋರಿ. ನೋಡಿರಿ, ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದರೆ ನಮ್ಮ ಒಂದು ಈಶ್ವರ್ ಖಂಡ್ರೆ ಅವರು ಏನು ಹೇಳಿದರು, ಏನು ಕರ್ನಾಟಕದಲ್ಲಿ ಅನೇಕ ಜೋಗು ಪ್ರದೇಶಗಳನ್ನು ಘೋಷಣೆ ಮಾಡೋಕ್ಕೆ ಸಿದ್ಧತೆ ಮಾಡಿವ ಅಂತ ಹೇಳಿದ್ರು. ಆದರೆ ಈ ಒಂದು ಕರ್ನಾಟಕದಿಂದ ಇತ್ತೀಚೆಗೆ ಅನೇಕ ಜೋಗು ಪ್ರದೇಶಗಳನ್ನು ಗುರುತಿಸಲಾಗಿದೆ. ನೋಡಿ, 4 ರಾಮ್ಸಾರ್ ತಾಣಗಳು ಯಾವ್ಯಾವ? ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳದಾವ್ರಿ? 4 ರಾಮ್ಸಾರ್ ತಾಣಗಳದಾವ. ಮಂಡ್ಯ ಜಿಲ್ಲೆಯಿಂದ ರಂಗನತಿಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಮೊಟ್ಟ ಮೊದಲ ಒಂದು ರಾಮ್ಸಾರ್ ತಾಣ. ಎರಡನೇದು ಉತ್ತರ ಕನ್ನಡದಿಂದ ಅಘನಾಶಿನಿ ಅಂತಕ್ಕಂಥದ್ದು ಇತ್ತೀಚೆಗೆ ಮೊನ್ನೆ ಸೇರ್ಪಡೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯಿಂದ ಅಂಕ ಸಮುದ್ರ ಅಂತಕ್ಕಂಥದ್ದು. ನೆಕ್ಸ್ಟ್ ಗದಗ ಜಿಲ್ಲೆಯಿಂದ ಮಾಗಡಿ ಕೆರೆ ಅಂತಕ್ಕಂಥದ್ದನ್ನು ಇತ್ತೀಚೆಗೆ ಸೇರ್ಪಡೆ ಮಾಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿದಾವಪ್ಪ ಅಂದರೆ ಈ ಒಂದು 4 ರಾಮ್ಸಾರ್ ತಾಣಗಳು ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ,
ನೋಡಿ ಇತ್ತೀಚೆಗೆ ಸೇರ್ಪಡೆ ಆಗಿದ್ದಾವೆ ಅಂತ ಹೇಳಿದ್ನಲ್ಲ, ಯಾವುದ್ರಿ 31 ಜನವರಿ 2004ರಂದು 5 ಜೋಗು ಪ್ರದೇಶಗಳನ್ನು ಸೇರ್ಪಡೆ ಮಾಡಿದ್ರು. ಆ 80ರಲ್ಲಿ 5 ಸೇರ್ಪಡೆ ಆಗಿದ್ದು ಯಾವ್ಯಾವಪ್ಪ ಅಂದರೆ ಕರ್ನಾಟಕದಿಂದನೇ 3 ಆಗ್ಯಾವದ್ರ. ಇವು ನೋಡ್ರಿ, ಇವು 3 ಅವದಲ್ರಿ, ಇವು 3 ಕರ್ನಾಟಕದಿಂದನೇ. ಅಂಕಸಮುದ್ರ ಪಕ್ಷಿಧಾಮ ವಿಜಯನಗರ, ಅಗನಾಸಿನಿ ನದಿಮುಖಜ ಭೂಮಿ ಉತ್ತರ ಕನ್ನಡ, ಮಾಗಡಿ ಕೆರೆ ಎಲ್ರಿ ಗದಗದಿಂದ, ಕರ್ನಾಟಕದ ಗದಗದಿಂದ, ಕರವೆಟ್ಟಿ ಪಕ್ಷಿಧಾಮ ತಮಿಳುನಾಡು, ಜೊತೆಗೆ ಲಾಂಗ್ ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ತಮಿಳುನಾಡು. ಇವು 5 ಪ್ರದೇಶಗಳು ಇತ್ತೀಚೆಗೆ ಸೇರ್ಪಡೆ ಆಗಿರ್ತಕ್ಕಂಥ ಜೋಗು ಪ್ರದೇಶಗಳು, ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಹಾವುಗಳ ದ್ವೀಪ ನೋಡ್ರಿ, ಇದನ್ನ ನೋಡಪ್ಪ ಅಂದರೆ ಬ್ರೆಜಿಲ್ನಲ್ಲಿ ಒಂದು ದ್ವೀಪವಿದೆ, ಅದನ್ನು ಸ್ನೇಕ್ ಐಲ್ಯಾಂಡ್ ಅಂತ ಕರೀತಾರೆ, ಹಾವುಗಳ ದ್ವೀಪ ಅಂತ ಕರಿತಾ ಬರ್ತಾರೆ. ಇಲ್ಲಿ ಆ ಒಂದು ದ್ವೀಪಕ್ಕೆ ಯಾರ ಜನರನ್ನು ನಿಷೇಧ ಮಾಡಿದ್ರೆ ಸರ್ಕಾರ, ಆ ಒಂದು ದ್ವೀಪಕ್ಕೆ ಯಾರನ್ನು ಹೋಗುವಂತಿಲ್ಲ. ಈ ದ್ವೀಪದಲ್ಲಿ ಏನಪ್ಪ ಅಂದರೆ ವಿಷಪೂರಿತ ಹಾವುಗಳದಾವು. ವಿಷಪೂರಿತ ಹಾವು ಅಂದರೆ ಕ್ಷಣಾರ್ಧದಲ್ಲೇ ಮನುಷ್ಯನನ್ನು ಏನು ಮಾಡ್ಬೋದು ರೀ, ಸಾಯಿಸ್ಬಿಡ್ಬೋದು. ಒಂದು ಸಲ ಕಚ್ಚಿಬಿಡ್ತಂದರೆ ಕ್ಷಣಾರ್ಧದಲ್ಲೇ ಮನುಷ್ಯ ಸಾಯ್ತಾನಂತ, ಅಂಥ ಒಂದು ವಿಷಕಾರಿ ಹಾವುಗಳದಾವ ಅಂತಕ್ಕಂಥದ್ದು. ಒಂದು ದಾಖಲೆಯ ಪ್ರಕಾರ ವಿಶ್ವದ ಅತ್ಯಂತ ವಿಷಕಾರಿ ಮತ್ತು ಅಪಾಯಕಾರಿ ಗೋಲ್ಡನ್ ಲ್ಯಾನ್ಸ್ಯಾಂಡ್ ಇಲ್ಲಿ ಕಂಡು ಬರುತ್ತದೆ ಅಂತ ನೋಡು. ಅತ್ಯಂತ ಅಪಕಾರಿಯಾಗಿರ್ತಕ್ಕಂಥ, ವಿಶ್ವದಲ್ಲೇ ಒಂದು ಅಪಕಾರಿಯಾಗಿರ್ತಕ್ಕಂಥ ಹಾವು ಯಾವುದಪ್ಪ ಅಂದರೆ ಗೋಲ್ಡನ್ ಲ್ಯಾನ್ಸ್ಯಾಂಡ್ ಅಂತಕ್ಕಂಥ ಒಂದು ಹಾವು. ಏನಪ್ಪ ಅಂದರೆ ಇವುಗಳ ಸಂಖ್ಯೆ ಸುಮಾರು 4000 ಇದೆ ಅಂತ ಹೇಳ್ತಾರೆ, ಅದು ಕೂಡ ನೆನ್ಪಿಟ್ಕೋಬೇಕು. ನೋಡಿ, ಅನ್ನದಾತ ರೈತ ಅಂತಕ್ಕಂಥದ್ದು, ರೈತನ ಆತ್ಮಹತ್ಯೆ ಅಂತಕ್ಕಂಥದ್ದು ಎಷ್ಟು ಏರಿಕೆ ಆಗಿದೆಪ್ಪ ಅಂದರೆ 992 ಸಾವನ್ನಾಗಿದೆ ಅಂತಕ್ಕಂಥದ್ದು. ಯಾವೊಂದು 2023-24 ಅವಧಿಯಲ್ಲಿ. ಸುಮ್ಮನೆ ನಮ್ಗೆ ಗೊತ್ತಿರಬೇಕು, ನಾಳೆ ಪ್ರಶ್ನೆಗಳನ್ನು ಕೇಳ್ಬೋದು. ಇತ್ತೀಚೆಗೆ ಏನಪ್ಪ ಅಂದರೆ ರೈತರು ಏನಪ್ಪ ಅಂದರೆ ಸಾವನ್ನಪ್ತಿದ್ದಾರೆ, ಅನೇಕ ಸಾಲ ಬಾಧೆಯಿಂದ ಅನೇಕ ರೈತರು ಸಾವನ್ನಪ್ತಿದ್ದಾರೆ. ಯಾವ ಒಂದು ಪೀರಿಯಡ್ನಲ್ಲಿ 2023-24ರಲ್ಲಿ ಎಷ್ಟು ಜನ ರೈತರು ಸಾವನ್ನಪ್ಪಿದ್ದಾರೆ ಅಂತ ಕೇಳ್ಬೋದು. ಎಷ್ಟೇ 692. ಹಿಂದೆ ಎಷ್ಟಾಗಿತ್ತು 2022-23ರಲ್ಲಿ 310 ಜನ ರೈತರು ಸಾವನ್ನಪ್ಪಿದ್ರು. 2021-22ರಲ್ಲಿ ಏನಾಗಿತ್ತು ರೀ 917 ಜನ. ನೆಕ್ಸ್ಟ್ 2020-21ರಲ್ಲಿ 855 ಜನ ಸಾವನ್ನಪ್ಪಿದ್ರು. ಇದು ಕೂಡ ಗೊತ್ತಿರಬೇಕು ನಿಮ್ಗೆ. ಬೇಕಂದರೆ ಇಲ್ಲಿ ಜಿಲ್ಲಾವಾರು ಮಾಹಿತಿ ಇದೆ, ಬೇಕಂದರೆ ಬರ್ಕೋಬಹುದು. ನೋಡಿ, ಸಾಲದಿಂದ ಮೃತಪಟ್ಟ ರೈತ ಕುಟುಂಬಗಳಿಗೆ ಸರ್ಕಾರ ತಲಾ ಎಷ್ಟು ಕೊಡುತ್ತಾರೆ? 5 ಲಕ್ಷ ರೂಪಾಯಿ ಪರಿಹಾರನ ಕೊಡ್ತಾ ಬರ್ತದೆ. ರೈತರ ಪತ್ನಿಗೆ ಮಾಸಿಕ 2000 ರೂಪಾಯಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಪಿಂಚಣಿ ನೀಡಲಾಗುತ್ತೆ. ರೈತರು ಆತ್ಮಹತ್ಯೆಗೆ ಕೃಷಿ ಇಲಾಖೆ ಹಲವು ಯೋಜನೆಗಳನ್ನು ನೋಡ್ರಿ, ರೈತರ ಆತ್ಮಹತ್ಯೆ ತಡಿಲಿಕ್ಕೆ ಈ ಕೃಷಿ ಇಲಾಖೆ ಏನು ಮಾಡಿದ್ರೆ ಹಲವು ಯೋಜನೆಗಳನ್ನು ತಂದಿದೆ. ಇದು ಕೇಳ್ಬೋದು. ಈ ರೈತರು ಸಾಲ ಹಾಪಿದಾಗ ಸರ್ಕಾರ ಎಷ್ಟು ಸಹಾಯಧನ ನೀಡುತ್ತದೆ? 5 ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತದೆ. ಅವರ ಪತ್ನಿಗೆ 1 ತಿಂಗಳಿಗೆ 2000 ರೂಪಾಯಿ ಮಾಸಿಕ ಅಂತಕ್ಕಂಥ ಒಂದು ಪಿಂಚಣಿಯನ್ನು ನೀಡ್ತಾ ಬರ್ತದೆ. ಇದು ಭಾಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋರಿ, ಮತ್ತು ಸ್ವಲ್ಪ ಬರೆದಿಟ್ಕೋಬೇಕು ಹಾಗೆ. ಇನ್ನು ನೆಕ್ಸ್ಟ್ ನೋಡಿರಿ, ಈ ತಿಂಗಳಿನಲ್ಲಿ ಬಂದಿರತಕ್ಕಂಥ ಕೆಲವೊಂದು ಮಹತ್ವದ ದಿನಗಳು. ರಾಷ್ಟ್ರೀಯ ಸುರಕ್ಷಾ ದಿನ ಅಂತ ಬಂದಿತ್ತು. ರಾಷ್ಟ್ರೀಯ ಸುರಕ್ಷಾ ದಿನ ಅಂತಕ್ಕಂಥದ್ದು ಸರ್ಕಾರವು ಮಾರ್ಚ್ 4, 1996ರಂದು ಏನು ಮಾಡ್ತದೆ, ರಾಷ್ಟ್ರೀಯ ಸುರಕ್ಷಾ ಮಂಡಳಿಯನ್ನು ರಚಿಸಿತ್ತು. ಅದರ ಒಂದು ಉದ್ದೇಶದ ನೆನಪಿಗಾಗಿ ಏನು ಮಾಡ್ತದೆ, ಪ್ರತಿ ವರ್ಷ ಮಾರ್ಚ್ 4ನ್ನು ಈ ರಾಷ್ಟ್ರೀಯ ಸುರಕ್ಷಾ ಒಂದು ದಿನ ಅಂತೇಳಿ ಆಚರಣೆ ಮಾಡ್ತದೆ. ಯಾವಾಗ ರೀ ಮಾರ್ಚ್ 4, 1972ರಂದು ಈ ದಿನವನ್ನು ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನೋಡಿರಿ, ಇಲ್ಲಿದೆ ನೋಡಿ ರಾಷ್ಟ್ರೀಯ ಸುರಕ್ಷಾ ದಿನ. ಅದ್ರ ಜೊತೆಗೆ ವಿಶ್ವ ಸ್ಥೂಲಕಾಯ ದಿನ ಅಂತ ಆಚರಣೆ ಮಾಡ್ತಾರೆ ಮಾರ್ಚ್ 4ರಂದು. ಅಷ್ಟೇ ಅಲ್ಲದೆ ಯಾರಪ್ಪ ಅಂದ್ರೆ ನಟಿ ತಾರಾ ಅವರು ನೋಡಿರ್ಬೇಕು ನೀವು. ನಟಿ ತಾರಾ ಅವರು ಜನ್ಮದಿನ ಒಂದು ಯಾವುದ್ರಿ ಮಾರ್ಚ್ 4 ಅಂತಕ್ಕಂಥದ್ದು. ಕಾನೂರು, ಹೆಗ್ಗಡತಿ, ಹಸೀನಾ ಮುಂತಾದ ಒಂದು ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು. ಇತ್ತೀಚೆಗೆ ಕೇಳಿದ್ದೀವಿ ನಾವು, ಅತ್ಯಂತ ಹಿರಿಯ ಆಟಗಾರ ರೋಹನ್ ಬೋಪಣ್ಣ ಅವರ ಬಗ್ಗೆ ಕೇಳಿದ್ದು. 43ನೇ ವಯಸ್ಸಿನಲ್ಲಿಯೂ ಕೂಡ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ನಲ್ಲಿ ಪದಕವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ರೋಹನ್ ಬೋಪಣ್ಣ, ಹಿರಿಯ ಆಟಗಾರ ಅಂತ ಕರಿತೀವಿ. ಅದಕ್ಕೆ ಅವ್ರನ್ನೂ ಕೂಡ ಅವ್ರದ್ದು ಜನ್ಮದಿನ ಯಾವುದ್ರಿ ಮಾರ್ಚ್ 4 ಅಂತ ನೆನಪಿಟ್ಕೋಬೇಕು. ಇಲ್ಲಿದೆ ನೋಡಿ, ಅಂದಾಜು ಪರಿಷ್ಕೃತ ಮೂಡಿಸ್ ಅಂತಕ್ಕಂಥದ್ದು ಏನು ಮಾಡೈತ್ರಿ, ಒಂದು ಭಾರತದಲ್ಲಿನ ಮುಂದಿನ GDP ಎಷ್ಟು ಆಗ್ಬೋದು ಅಂತೇಳಿ ಲೆಕ್ಕಾಚಾರ ಹಾಕಿತ್ತು. ಈ ವರ್ಷದಲ್ಲಿ ಎಷ್ಟು ಆಗ್ಬೋದು ರೀ, 8% ಏರಿಕೆ ಆಗ್ಬೋದು ಅಂಥೇಳಿ ಈ ಒಂದು ಮೂಡಿಸ್ ಅಂತಕ್ಕಂಥ ಒಂದು ಸಂಸ್ಥೆ ಏನು ಮಾಡೈತ್ರಿ ಲೆಕ್ಕಾಚಾರ ಹಾಕಿತ್ತು. ಜೊತೆಗೆ 2024ರಲ್ಲಿ ಭಾರತದ GDP ಬೆಳವಣಿಗೆ 8ಕ್ಕೆ ಏರಲಿದೆ ಎಂದು ಏನು ಮಾಡೈತ್ರಿ ಮೂಡಿಸ್ ರೇಟಿಂಗ್ಸ್ ಗುರುವಾರ ಹೇಳಿದೆ. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಈ ಒಂದು ಇಂಡಿಯಾದ ಗವರ್ನರ್ ಯಾರಪ್ಪ ಅಂದರೆ ಶಕ್ತಿಕಾಂತ್ ದಾಸ್ ಅವರು 25ನೇ ಗವರ್ನರ್ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಸರ್, ಹಾಗಾದರೆ ಈ GDP ಅಂದರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನ. ಒಂದು ದೇಶದಲ್ಲಿ 1 ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವನ್ನು ನಾವು GDP ಅಂತ ಕರಿತೀವಿ. ನೋಡಿ, GDP ಅಂದರೆ ಅಷ್ಟೇ
ಒಂದು ದೇಶ ಇರ್ತದೆ. ಆ ದೇಶದಲ್ಲಿ ಎಲ್ಲ ದೇಶದ ಭಾರತೀಯ ಜನರು ಜೊತೆಗೆ ವಿದೇಶಿಯಿಂದ ಬಂದಿರತಕ್ಕಂಥ ಜನರು ಅಲ್ಲಿರ್ತಾರೆ. ಅವರಿಬ್ಬರೂ ಸೇರಿ ಎಷ್ಟು ಉತ್ಪಾದನೆ ಮಾಡ್ತಾರಲ್ಲ ಅದನ್ನು ನಾವು GDP ಅಂತ ಕರಿತೀವಿ. ಆ GDPಯ ಒಂದು ಪ್ರತಿಶತ ಈ ಸಲ ಎಷ್ಟು ಆಗ್ಬೋದು ಅಂತ ಹೇಳಿದ್ರೆ ಮೋಡಿಸ್ ರೇಟಿಂಗ್ ಪ್ರಕಾರ 8% ಆಗ್ಬೋದು ಅಂತ ಹೇಳ್ಯಾರ. ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬೇಕಂದರೆ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥಶಾಸ್ತ್ರದ ಕುರಿತು ನಾವು ಕ್ಲಾಸನ್ನು ಮಾಡ್ತಾ ಬರ್ತೀನಿ. ಇನ್ನು ಇಂಡೋನೇಷ್ಯಾ ದೇಶದ ಕರೆನ್ಸಿ ಯಾವುದು ನೋಡ್ರಿ? ರೂಪಾಯಿನ, ಟಾಕಾನ, ರೂಪಾಯ, ಡಾಲರ್ನ. ಯಾವುದ್ರಿ? ರೂಪಾಯಿ ಭಾರತದ, ಮತ್ತು ಇದು ಹೇಳ್ಬೇಡ್ರಿ. ಮತ್ತು ಅದು ಬಿಟ್ಟು ಯಾವುದ್ರಿ? ರುಪಿಯಾ ಅಂತಕ್ಕಂಥದ್ದು ಇಂಡೋನೇಷ್ಯಾದ ದೇಶದ ಕರೆನ್ಸಿ ಆಗಿದೆ ಅಂತಕ್ಕಂಥದ್ದು. ನೋಡ್ರಿ, ಇತ್ತೀಚೆಗೆ ನಮ್ಮ ಭಾರತ ಮತ್ತು ಇಂಡೋನೇಷ್ಯಾ ದೇಶಗಳೆರಡರ ನಡುವೆ ಒಂದು ದ್ವಿಪಕ್ಷೀಯ ಒಪ್ಪಂದ ಆಗ್ತದೆ. ಆ ಒಪ್ಪಂದದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಇಂಡೋನೇಷ್ಯಾದ ಕೇಂದ್ರೀಯ ಬ್ಯಾಂಕ್ ಹೆಸರೇನ್ರಿ? ಬ್ಯಾಂಕ್ ಆಫ್ ಇಂಡೋನೇಷ್ಯಾ ಅಂತಕ್ಕಂಥದ್ದು ಎರಡೂ ಒಂದು ಒಡಂಬಡಿಕೆಗೆ ಸಹಿ ಹಾಕ್ತವೆ. ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಭಾರತದ ರೂಪಾಯಿ ಮತ್ತು ಇಂಡೋನೇಷ್ಯಾದ ರುಪಿಯಾ, ಇಲ್ಲಿದೆ ನೋಡ್ರಿ, ಇಂಡೋನೇಷ್ಯಾದ ಕರೆನ್ಸಿ ಯಾವುದಪ್ಪ ಅಂದರೆ ರುಪಿಯಾ ಅಂತಕ್ಕಂಥದ್ದು. ಈ ರುಪಿಯಾ ಉತ್ತೇಜನ ನೀಡಲು ಏನು ಮಾಡ್ತಾರೆ? ರಫ್ತುದಾರರು ಮತ್ತು ಆಮದುದಾರರ ಇನ್ವಾಯ್ಸ್ ಸೃಷ್ಟಿಸಿದೆ. ನೋಡ್ರಿ, ಏನಿಲ್ಲ, ಎರಡೂ ಕೂಡ ಏನು ಮಾಡ್ಯಾವ್ರಿ? ಎರಡೂ ದೇಶಗಳಲ್ಲಿ ರುಪಿಯಾ ಮತ್ತು ರೂಪಾಯಿಗೆ ಮನ್ನಣೆ ನೀಡುವ ಸಲುವಾಗಿ ದ್ವಿಪಕ್ಷೀಯ ಒಪ್ಪಂದ ಹಾಕೊಂಡವು. ಅಂದರೆ ನಾವು ವಸ್ತುಗಳನ್ನು ರಫ್ತು ಮತ್ತು ಆಮದು ಸಮಯದಲ್ಲಿ ಎರಡನ್ನೂ ನಾವು ಏನು ಮಾಡೋದು ರೀ? ಚಲಾವಣೆಗೆ ತರ್ಬೋದು. ಅದರಿಂದ ಏನಾಗ್ತದೆ ರೀ? ಈ ನಮ್ಮ ಭಾರತದ ರೂಪಾಯಿ ಅಂತಕ್ಕಂಥದ್ದು ಮತ್ತು ಇಂಡೋನೇಷ್ಯಾದ ರುಪಿಯಾ ಅಂತಕ್ಕಂಥದ್ದು ಎರಡೂ ಏನಾಗ್ತವ್ರಿ? ಮನ್ನಣೆ ಆಗ್ತದೆ. ಇದರಿಂದ ಎರಡೂ ದೇಶಗಳಿಗೆ ಏನಾಗ್ತದೆ ರೀ? ಸಹಕಾರ ಆಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಕೇರಳದಲ್ಲಿ ಮೊದಲ OTT ಉದ್ಘಾಟನೆ. ನೋಡ್ರಿ, ಕೇರಳದಲ್ಲಿ ಮೊದಲು ಏನು ಮಾಡಿದ್ರಿ? ಸರ್ಕಾರಿ OTT ಅಂತಕ್ಕಂಥದ್ದು ಉದ್ಘಾಟನೆ ಮಾಡ್ಯಾರ. ಎಲ್ರಿ? ಕೇರಳದಲ್ಲಿ ಸರ್ಕಾರಿ OTT ಅಂದರೆ ಏನು ಸರ್? OTT ಓವರ್ ದ ಟಾಪ್ ಅಂತ ಕರಿತೀವಿ. OTT ಅಂದರೆ ಓವರ್ ದ ಟಾಪ್ ಅಂತಕ್ಕಂಥದ್ದು. ಅಂದರೆ ಇದು ಹೆಂಗೆ ಕಾರ್ಯಾಚರಣೆ ಮಾಡ್ತದೆ? ಏನಿಲ್ಲ, ಅವ್ರು ಈ ಒಂದು ಕೇರಳ ಸರ್ಕಾರ ಏನು ಮಾಡಿದೆ ಗೊತ್ತಾ? ಒಂದು ಆ್ಯಪನ್ನು ಬಿಡುಗಡೆ ಮಾಡ್ತದೆ. ಯಾವ ಚಿತ್ರಗಳು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾವಲ್ಲ ಆ ಎಲ್ಲ ಚಿತ್ರಗಳನ್ನು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಆಯ್ದ ಚಿತ್ರಗಳನ್ನು ತೊಗೊಂಡು ಏನು ಮಾಡ್ತಾರೆ ರೀ? ನಾವು ಮನೆಯಲ್ಲೇ ಕುಂತು ಮೊಬೈಲಲ್ಲೇ ಕುಂತು ನೋಡ್ಬೋದು. ಸರ್, ಹೆಂಗೆ ನೋಡ್ಬೋದು? ಒಂದು ಆ್ಯಪನ್ನು ಕೊಡ್ತಾರೆ. ಯಾವುದ್ರಿ? ಸಿಸ್ಪೇಸ್ ಅಂತಕ್ಕಂಥ ಒಂದು ಆ್ಯಪ್. ಸಿಸ್ಪೇಸ್ ಅಂತಕ್ಕಂಥ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ರೂಪಾಯಪ್ಪ ಅಂದರೆ 75 ರೂಪಾಯಿ ಪೇ ಮಾಡಬೇಕು. ಅದಕ್ಕೆ 75 ರೂಪಾಯಿ ಪೇ ಮಾಡಬೇಕು. ಅದರಿಂದ ನಾವೇನು ಮಾಡ್ಬೋದು ರೀ? ಆ ಚಿತ್ರಗಳನ್ನು ವೀಕ್ಷಣೆ ಮಾಡ್ಬೋದು. ಸದ್ಯಕ್ಕೆ 42 ಚಿತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಯಾವುದ್ರಿ? ಕೇರಳ ಸರ್ಕಾರ ಅಂತಕ್ಕಂಥದ್ದು. ಇದನ್ನೇ OTT ಅಂದರೆ ನೆನ್ಪಿಟ್ಕೋಬೇಕು. ಈ ಭಾರತದಲ್ಲಿ OTTಯನ್ನು ಯಾವ ಸರ್ಕಾರ ಉದ್ಘಾಟನೆ ಮಾಡಿದೆ ಮೊದಲು ಅಂತಂದ್ರೆ ಕೇರಳ ಅಂತ ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್, ವಿಶ್ವ ವನ್ಯಜೀವಿ ದಿನ. ನೋಡ್ರಿ, ವಿಶ್ವ ವನ್ಯಜೀವಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ರೀ? ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತೀವಿ. ಈ ದಿನವನ್ನು ನಾವು ಏನಪ್ಪ 2013ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಣೆ ಮಾಡಿದ್ರು. ಅದು ಬಿಟ್ಟರೆ ನೆಕ್ಸ್ಟ್ ವಿಶ್ವ ಶ್ರವಣ ದಿನ. ಅಂದರೆ ಈ ಒಂದು ಏನಪ್ಪ ಅಂದರೆ ಕಿವಿ ಕೇಳಿಸಲ್ಲ, ಕಿವುಡರ ಅಂತ ಕರಿತೀವಿ. ನೋಡಿರಿ, 6.3 ಕೋಟಿ ಕಿವುಡರು ಅದಾರಂತ ಭಾರತದಲ್ಲಿ. ಕಿವುಡ ಮಕ್ಕಳಿದ್ದಾರೆ ಅಂತಕ್ಕಂಥದ್ದು ಭಾರತದಲ್ಲಿ. ಎಷ್ಟೇ 63 ಮಿಲಿಯನ್ ಅಂದರೂ ಒಂದೇ, 6.3 ಕೋಟಿ ಅಂದರೂ ಕೂಡ ಒಂದೇ. ಆನುವಂಶಿಕ ಕಾರಣಗಳು, ಗರ್ಭಾವ್ಯವಸ್ಥೆಯಲ್ಲಿರುವ ತಾಯಂದಿರು ಹರಡುವ ಸೋಂಕು ಮೊದಲಾವುಗಳಿಂದ ಏನಾಗ್ತಾವೆ ರೀ? ಕಿವುಡ ಮಕ್ಕಳು ಹುಡ್ತಾರ. ಅಂಥ ಮಕ್ಕಳ ಸಲುವಾಗಿ ಏನು ಮಾಡ್ಯಾರಿ? ಪ್ರತಿ ವರ್ಷ ಮಾರ್ಚ್ 3ನ್ನು ಈ ಒಂದು ವಿಶ್ವ ಶ್ರವಣ ದಿನ ಅಂತಕ್ಕಂಥದ್ದು ಆಚರಣೆ ಮಾಡ್ತಾರೆ, ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್, ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಕೇಳಿರ್ಬೇಕು ನಿಮ್ಮ ಹೆಸರು. ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅವರು ಈ ದೂರವಾಣಿಯನ್ನು ಕಂಡುಹಿಡಿದಿರ್ತಾರೆ. ಆ ದೂರವಾಣಿಯನ್ನು ಕಂಡುಹಿಡಿದಿರ್ತಕ್ಕಂಥ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅವರ ಜನ್ಮದಿನವೂ ಯಾವಾಗಪ್ಪ ಅಂದರೆ ಮಾರ್ಚ್ 3ನೇ ತಾರೀಕಿದೆ. ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಇತ್ತೀಚೆಗೆ ಏನು ಮಾಡಿದ್ರಿ? ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದರು. ನೋಡಿ, ಇಲ್ಲಿದೆ ನೋಡಿರಿ, ಮಾರ್ಚ್ 8. ಪ್ರತಿ ವರ್ಷ ಮಾರ್ಚ್ 8ನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಣೆ ಮಾಡ್ತಾರೆ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು 1911ರಲ್ಲಿ ಆಚರಣೆ ಮಾಡಿದರು. ಅಂದರೆ ಈ ಇತ್ತೀಚೆಗೆ ಮಾಡಿರ್ತಕ್ಕಂಥ ಥೀಮ್ ಏನು? 2024ರ ಥೀಮ್ ಏನಾಗಿತ್ತು? ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ ಅಂತಕ್ಕಂಥ ಒಂದು 2024ರ ಒಂದು ಥೀಮ್ ಆಗಿದೆ. ಬರೆದಿಟ್ಕೋಬೇಕು, ಇವೆಲ್ಲ ಭಾಳ ಇಂಪಾರ್ಟೆಂಟ್. ಸರ್, ಉದ್ದೇಶ ಏನು ಈ ಮಹಿಳಾ ದಿನಾಚರಣೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆ ಆಚರಿಸಲಿಕ್ಕೆ ಉದ್ದೇಶ ಏನಪ್ಪ? ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ಸಾಧನೆಗಳನ್ನು ಗುರುತಿಸುವ ಸಲುವಾಗಿ ಏನು ಮಾಡ್ತಾರೆ ರೀ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರ್ತಾರೆ. ಇನ್ನು ನೆಕ್ಸ್ಟ್, ಇದನ್ನು ಆಚರಣೆ ಮಾಡಬೇಕಂದ್ರೆ ವಿಶ್ವಸಂಸ್ಥೆ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿತು. ಯಾವಾಗ ರೀ? 1975ರಾಗ ಅಂತಾರಾಷ್ಟ್ರೀಯ ಮಹಿಳಾ ವರ್ಷವೆಂದು ಘೋಷಣೆ ಮಾಡಿತ್ತು. ಇದನ್ನು ಆ ವರ್ಷ ಏನು ಮಾಡಿತ್ತು ರೀ? ಅಂತಾರಾಷ್ಟ್ರೀಯ ಮಹಿಳಾ ವರ್ಷವನ್ನು ಘೋಷಣೆ ಮಾಡಿತ್ತು. ಇಲ್ಲಿ ನೋಡಿರಿ, ಇಲ್ಲಿ ಹಂಗದ ನೋಡಿರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಕೇಳಿರಲ್ಲ?
ಇಲ್ಲ ನೋಡ್ರಿ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಾಂಗನ್ನು ಹಾಡ್ತಾರಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು, ಅದೇ ನೋಡ್ರಿ. ಅಂದರೆ ಹೆಣ್ಮಕ್ಳ ಒಂದು ಸಾಧನೆಯನ್ನು ಗುರುತಿಸುವ ಸಲುವಾಗಿ ಏನು ಮಾಡಿದ್ರೆ ಇವುಗಳನ್ನು ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳನ್ನು ನೋಡೋಣ. ಭಾರತದಲ್ಲಿ ಮಹಿಳೆಯರು ಏನಿದ್ದಾರೆ ಇಲ್ಲಿದೆ ನೋಡ್ರಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಅಂತಕ್ಕಂಥದ್ದು, ಈ ಇಂದಿರಾ ಗಾಂಧಿ ಅವರ ಭಾರತದ ಮೊದಲ ಮಹಿಳಾ ಪ್ರಧಾನಿ. ಕಲ್ಪನಾ ಚಾವ್ಲಾ ಬಾಹ್ಯಾಕಾಶದಲ್ಲಿ ಮೊದಲ ಮಹಿಳೆ, ಭಾರತದ ಮೊದಲ ಮಹಿಳೆ. ಇನ್ನು ಪುನೀತಾ ಅರೋರಾ ಅಂತಕ್ಕಂಥವ್ರು ಸೇನೆಯಲ್ಲಿರುವ ಮೊದಲ ಭಾರತೀಯ ಮಹಿಳೆ ಅಂತ ಕರಿತೀವಿ. ನೆಕ್ಸ್ಟ್ ಬಚೇಂದ್ರಿ ಪಾಲ್ ಅಂತಕ್ಕಂಥದ್ದು ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ. ನೆಕ್ಸ್ಟ್ ಶುಭಂಗಿ ಸ್ವರೂಪ್ ಅಂತಕ್ಕಂಥವ್ರು ನೌಕಾ ಸೇನೆಯಲ್ಲಿ ಮೊದಲು ಭಾರತೀಯ ಮಹಿಳೆ. ಇನ್ನು ಕರುಣಾ ಮಲ್ಲೇಶ್ವರಿ ಅಂತಕ್ಕಂಥದ್ದು ಈ ಒಲಿಂಪಿಕ್ಸ್ನಲ್ಲಿ ಪದಕ ಪಡ್ಕೊಂಡಿರ್ತಕ್ಕಂಥ ಮೊದಲ ಮಹಿಳೆ. ಇನ್ನು ನೆಕ್ಸ್ಟ್ PV ಸಿಂಧು ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಗೆದ್ದ ಮೊದಲ ಭಾರತೀಯ ಮಹಿಳೆ. ನೆಕ್ಸ್ಟ್ ರೀಟಾ ಪೆರಿಯಾ ಪೊವೆಲ್ ಅಂತಕ್ಕಂಥವ್ರು ಭಾರತದ ಮೊದಲ ವಿಶ್ವಸುಂದರಿ. ರೀಟಾ ಪೆರಿಯಾ ಅಂತ ಕೇಳಿರ್ಬೇಕು ನಾವು, ಭಾರತ ಮೊದಲ ವಿಶ್ವಸುಂದರಿ ಅಂತಕ್ಕಂಥದ್ದು. ಇನ್ನು ಸುಷ್ಮಿತಾ ಸೇನ್ ಅಂತಕ್ಕಂಥದ್ದು ಭಾರತ ಮೊದಲ ಭುವನ ಸುಂದರಿ. ನೋಡ್ರಿ, ವಿಶ್ವಸುಂದರಿ ಬೇರೆ, ಭುವನ ಸುಂದರಿ ಬೇರೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಜುಬೇದಾ ಬೇಗಮ್ ಅಂತಕ್ಕಂಥ ಭಾರತದ ಮೊದಲ ನಟಿ ಅಂತ ನೋಡ್ರಿ. ಯಾರೇ ಜುಬೇದಾ ಬೇಗಮ್ ಅಂತಕ್ಕಂಥವ್ರು. ಇನ್ನು ಅದು ಬಿಟ್ಟರೆ ರಾಜಕುಮಾರಿ ದುಬೆ ಅಂತಕ್ಕಂಥವ್ರು ಭಾರತದ ಮೊದಲ ಗಾಯಕಿ. ನೆನಪಿಟ್ಟುವರೆ, ಇವೆಲ್ಲ ಭಾರತದ ಮೊದಲ ಗಾಯಕಿ. ಇನ್ನು ನೆಕ್ಸ್ಟ್ ಆನಂದಿ ಗೋಪಾಲ್ ಜೋಶಿ ಅಂತಕ್ಕಂಥವ್ರು ಭಾರತದ ಮೊದಲ ವೈದ್ಯೆ. ಇನ್ನು ಅದು ಬಿಟ್ಟರೆ ಕಿರಣ್ ಬೇಡಿ ಭಾರತದ ಮೊದಲ ಮಹಿಳಾ IPS. ನೋಡ್ರಿ, ಭಾರತದ ಮೊದಲ ಮಹಿಳಾ IPS ಅಂತಕ್ಕಂಥದ್ದು. ನೆಕ್ಸ್ಟ್ ರೋಶನಿ ಶರ್ಮಾ ಭಾರತದ ಮೊದಲ ಮಹಿಳಾ ಚಾಲಕಿ. ಶೀಲಾ ದಾರ್ವೆ ಭಾರತದ ಮೊದಲ ಆಟೋ ರಿಕ್ಷಾ ಡ್ರೈವರ್. ನೆಕ್ಸ್ಟ್ ಮಿತಾಲಿ ರಾಜ್, ಇವ್ರು ಏನಪ್ಪ ಅಂದರೆ ದ್ವಿಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್. ಇನ್ನು ನೆಕ್ಸ್ಟ್ ಅಂಜಲಿ ಗುಪ್ತಾ ವಾಯುಸೇನೆಯ ಮೊದಲ ಮಹಿಳಾ ಒಂದು ಅಧಿಕಾರಿ. ನೆಕ್ಸ್ಟ್ ಫಾತಿಮಾ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಜಡ್ಜ್. ಅದು ಬಿಟ್ಟರೆ ದುರ್ಗಾ ಬ್ಯಾನರ್ಜಿ ಭಾರತೀಯ ವಾಯುನೆಲೆಯ ಮೊದಲ ಮಹಿಳಾ ಪೈಲಟ್. ಅದು ಬಿಟ್ಟರೆ ಭಾನು ಅತಯ್ಯ ಆಸ್ಕರ್ ಗೆದ್ದ ಮೊದಲ ಭಾರತೀಯ ಮಹಿಳೆ. ನೆಕ್ಸ್ಟ್ ಅದಿತಿ ಗೋವಿ ತ್ರಿಕರ್ ಮೊದಲ ಮಿಸ್ಸಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದವರು ಮಹಿಳೆ ಯಾರಪ್ಪ ಅಂದರೆ ಈ ಒಂದು ಅದಿತಿ ಗೋವಿ ತ್ರಿಕರ್. ನೆಕ್ಸ್ಟ್ ಅವನಿ ಚತುರ್ವೇದಿ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಇತ್ತೀಚೆಗೆ ನೋಡ್ರಿ, ನಮಗೆ ಪ್ರೆಸೆಂಟ್ 15ನೇ ವಿಧಾನಸಭೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಯಾರ್ಯಾರದಾರೆ ಶಶಿಕಲಾ ಜೊಲ್ಲೆ ಅವರದಾರೆ, ಲಕ್ಷ್ಮೀ ಹೆಬ್ಬಾಳ್ಕ ಅವರದವರೆ, ಡಾಕ್ಟರ್ ಅಂಜಲಿ ನಿಂಬಾಳ್ಕ ಅವರದಾರೆ, ಖನಿಜಾ ಫಾತಿಮಾ ಅವರದಾರೆ, ಕುಸುಮಾ ಶಿವಳ್ಳಿ ಅವರದಾರೆ, ರೂಪಾಲಿ ಸಂತೋಷ್ ನಾಯ್ಕ್ ಅದಾರೆ, ಕೆ ಪೂರ್ಣಿಮಾ ಶ್ರೀನಿವಾಸ್ ಅದಾರೆ, ರೂಪಕಲಾ ಅದಾರೆ, ಸೌಮ್ಯ ರೆಡ್ಡಿ ಅದವರಿದ್ದಾರೆ, ಅನಿತಾ ಕುಮಾರಸ್ವಾಮಿ ಅವರ ಹೆಂಡತಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಏನಾದರೆ ಇಲ್ಲಿ ಅದಾರ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಕರಿತೀವಿ. ಸಾವಿತ್ರಿಬಾಯಿ ಫುಲೆ ಅವರು 1831 ಜನವರಿ 3 ಜನಿಸ್ತಾ ಬರ್ತಾರೆ. ಇವರು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ. ಇವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಕರಿತೀವಿ, ನೆನಪಿಟ್ಕೋಬೇಕು. ಏನಂತ ಕರಿತೀವಿ? ಮಹಿಳಾ ಶಿಕ್ಷಕಿ. ಇವರು 1848 ಹುಡುಗಿಯರಿಗೆ ಮೊದಲ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ನೋಡ್ರಿ, 1848 ಅವಾಗೇನು ಮಾಡ್ತಾರೆ, ಮೊದಲ ಮಹಿಳೆಯರಿಗೆ ಮೊದಲ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಬರ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕ ಮಹಿಳೆ ಅಂತ ಕರಿತೀವಿ. ಕೆಳದ ವರ್ಗದವರಿಗೆ ಇವರಿಗೆ ಕೆಲಸ ನೀಡಿ ಏನು ಮಾಡ್ತಾರೆ, ಉನ್ನತವಾದ ಒಂದು ಕೆಲಸವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಿಕ್ಷಣಕ್ಕೆ ಮಾತ್ರವಲ್ಲದೆ ಭಾರತದ ಮೊದಲ ಸ್ತ್ರೀವಾದಿ ಚಳವಳಿ ಪ್ರವರ್ತಕಿ ಎಂದು ಕೂಡ ಹೇಳಬಹುದು. 1860ರಲ್ಲಿ ಅವರು ವಿಧಿವೆಯರನ್ನು ಕ್ಷೌರ ಮಾಡುವ ಅಭ್ಯಾಸದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ನಡೆಸಿದರು. ನೋಡ್ರಿ, ಈ ರೀತಿ ಏನಪ್ಪ ಅಂದರೆ ಅವರು ತಮ್ಮ ಮಹಿಳೆಯರ ಸಲುವಾಗಿ ಏನು ಮಾಡಿದ್ರಿ, ಪ್ರತಿಭಟನೆಯನ್ನು ಮಾಡಿ ಉತ್ತಮವಾದ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಸಾವಿತ್ರಿಬಾಯಿ ಫುಲೆ. ಇನ್ನು ಅಣ್ಣಾ ಚಾಂಡಿ ಅಂತಕ್ಕಂಥವ್ರು ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶೆ. ಅಣ್ಣಾ ಚಾಂಡಿ ಅಂತಕ್ಕಂಥವ್ರು ಭಾರತದ ಮಹಿಳೆ ನ್ಯಾಯಾಧೀಶೆ, ಬರ್ಕೋಬೇಕು. ಇವರು ಎಲ್ಲಿದೆಯಪ್ಪ ಅಂದರೆ 1905ರಲ್ಲಿ ತಿರುವನಂತಪುರದಲ್ಲಿ ಜನಿಸ್ತಾರೆ. ಕೇರಳ ರಾಜ್ಯದ ಮೊದಲ ಮಹಿಳಾ ವಕೀಲರಾಗಿ ಇವರು ಕೆಲಸ ಮಾಡ್ತಾರೆ. 1838ರಲ್ಲಿ ಇವರು ನ್ಯಾಯಾಂಗ ಇಲಾಖೆಯಲ್ಲಿ ನೇಮಕಗೊಂಡು ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಖ್ಯಾತಿ ಯಾರಪ್ಪ ಅಂದರೆ ಅಣ್ಣಾ ಚಾಂಡಿ ಅವರು ಪಡ್ಕೊತಾರೆ. ಇನ್ನು ನೆಕ್ಸ್ಟ್ ಒನಕೆ ಓಬವ್ವನ ಎಲ್ಲ ಕೇಳಿರಬೇಕು. ಒನಕೆ ಓಬವ್ವ ಅಂತಕ್ಕಂಥದ್ದು ಈ ಒಂದು ಹೈದರ್ ಅಲಿಯ ಸೈನ್ಯ ವಿರುದ್ಧ ಹೋರಾಡಿರ್ತಕ್ಕಂಥ ಒಂದು ಧೀಮಂತ ಮಹಿಳೆ ಯಾರಪ್ಪ ಅಂದರೆ
ಒನಕೆ ಓಬವ್ವ ಅಂತಕ್ಕಂಥದ್ದು. ಈ ಮದಕರಿ ನಾಯಕನ ಒಂದು ಹೆಂಡತಿಯಾಗಿರ್ತಕ್ಕಂಥ ಒನಕೆ ಓಬವ್ವ ಅವರು ಪಾಳೆಗಾರರಾಗಿರ್ತಾರೆ. ಚಿತ್ರದುರ್ಗದ ಒಂದು ಕೋಟೆ, ನೀವೆಲ್ಲ ಕೇಳಿರ್ಬೇಕು, ಅನೇಕಷ್ಟು ಅದ್ರ ಬಗ್ಗೆ ಒಂದು ಪಿಕ್ಚರ್ ಇದೆ ನೋಡಿರ್ಬೇಕು ನೀವು. ಅಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಮದಕರಿ ನಾಯಕ ಊಟಕ್ಕೆ ಹೋಗಿರ್ತಾನೆ. ಅವಾಗ ಹೈದರ್ ಅಲಿ ಸೈನ್ಯ ನುಗ್ಗಿ ಬರ್ತದೆ. ಅವರು ಏನಪ್ಪ ಅಂದ್ರೆ ಒಂದು ಕಳ್ಳ ಕಿಂಡಿಯ ಮೂಲಕ ಬರ್ತಾ ಇರ್ತಾರೆ. ಅದನ್ನು ನೋಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನೀರು ತರಲಿಕ್ಕೆ ಹೋಗಿರ್ತಾರೆ. ಗಂಡ ಊಟಕ್ಕೆ ಕುಂತಿರ್ತಾನೆ. ಈ ಒನಕೆ ಓಬವ್ವ ಅಂತಕ್ಕಂಥ ಒಂದು ಮಹಿಳೆ ನೀರು ತರಲಿಕ್ಕೆ ಹೋಗಿರ್ತಾಳೆ. ಅಲ್ಲಿ ನೋಡ್ತಾಳೆ ಹೈದರ್ ಅಲಿಯ ಸೈನ್ಯ ನುಗ್ಗಿ ಬರ್ತಾ ಇರ್ತದೆ. ಅವಾಗ ಗಂಡನ ಊಟದಿಂದ ಎಬ್ಬಿಸಬಾರ್ದು ಅಂತೇಳಿ, ಗಂಡ ಊಟ ಮಾಡ್ತಾಯಿದ್ದಾನೆ, ಅದನ್ನು ಎಬ್ಬಿಸಬಾರ್ದು ಅಂತ ಏನು ಮಾಡ್ತಾಳೆ, ಅಕ್ಕಿನೇ ಹೋಗಿ ಮನೆಗೆ ಹೋಗಿ ಕೊಡೋನ್ನ ಇಟ್ಟು ಆ ಒನಕೆಯನ್ನು ತೊಗೊಂಡು ಬಂದು ಅವ್ರು ಏನು ಮಾಡ್ತಾಳಪ್ಪ ಅಂದರೆ ಆ ಹೈದರ್ ಅಲಿ ಸೈನ್ಯವನ್ನು ಬಗ್ಗು ಬಡಿತಾಳೆ. ತದನಂತರದಲ್ಲಿ ಗಂಡ ಬಂದು ಏನು ಮಾಡ್ತಾನಪ್ಪ ಅಂದರೆ ನಂತರ ಎಲ್ಲ ಒಂದು ಈ ಚಿತ್ರದುರ್ಗದ ಸೈನ್ಯ ಬಂದು ಮತ್ತೆ ಅದು ಅವರ ವಿರುದ್ಧ ಹೋರಾಟ ಮಾಡ್ತದೆ. ಅಂಥ ಒಂದು ಧೀಮಂತ ಮಹಿಳೆ ಯಾರಪ್ಪ ಅಂದರೆ ಓಬವ್ವ. ಅದು ಯಾವಾಗ ಆಕೆ ಒನಕೆ ತೊಗೊಂಡು ಅವ್ರಿಗೆಲ್ಲನಿಗೆ ಹೊಡೆದಳಲ್ಲ, ಅದ್ರ ಸಲಿಂದ ಆಕೆಗೆ ಏನು ಮಂತ್ರಿ ಒನಕೆ ಓಬವ್ವ ಅಂತ ಹೆಸರು ಬಂತು, ನೆನ್ಪಿಟ್ಕೋಬೇಕು. ನೋಡ್ರಿ, ಇಲ್ಲಿ ಹೈದರ್ ಅಲಿ ಸೈನ್ಯದ ವಿರುದ್ಧ ಹೋರಾಡಿರ್ತಕ್ಕಂಥ ವ್ಯಕ್ತಿ ಒನಕೆ ಓಬವ್ವ. ಇನ್ನು ಕೆಳದಿ ಚೆನ್ನಮ್ಮ ಅಂತ ಕೇಳಿರಬೇಕು. ಇವರು ಸೇಮ್ ರೀ, ಈ ಔರಂಗಜೇಬದ ಸೈನ್ಯದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಕರ್ನಾಟಕದ ಮೊದಲ ಮಹಿಳೆ. ಅವ್ರ ವಿರುದ್ಧ ಗೆದ್ದು ಬಿಡ್ತಾರೆ ರೀ. ಔರಂಗಜೇಬನ ಸೈನ್ಯದ ವಿರುದ್ಧ ಏನು ಮಾಡ್ತಾಳೆ, ಗೆದ್ದು ಬಿಡ್ತಾಳೆ. ಸರ್, ಹಾಗಾದ್ರೆ ಔರಂಗಜೇಬ್ ಯಾಕೆ ಅವರ ವಿರುದ್ಧ ದಾಳಿ ಮಾಡ್ತಾನಪ್ಪ ಅಂದರೆ ಈ ಮೊಘಲರ ಸಾಮ್ರಾಜ್ಯದ ಔರಂಗಜೇಬನ ಸೈನ್ಯ ಎದುರಿಸಿದ ಕರ್ನಾಟಕದ ಮೊದಲ ಮಹಿಳೆ ಯಾರೇ, ಕೆಳದಿ ಚೆನ್ನಮ್ಮ, ನೆನಪಿಟ್ಕೋಬೇಕು. ನೋಡಿರಿ, ರಾಜ ಸೋಮಶೇಖರನ ನಾಯಕ ಮರಣದ ನಂತರ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಏನು ಮಾಡಿರ್ತಾಳೆ, ಸ್ವತಃ ಆಡಳಿತವನ್ನು ಕೈಗೆತ್ತಿಕೊಂಡಿರ್ತಾಳೆ. ರಾಣಿ ಚೆನ್ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಎರಡನೆಯ ಮಗನಾದ ರಾಜರಾಮನಿಗೆ ಏನು ಆಶ್ರಯ ನೀಡಿರ್ತಾಳೆ. ಅದರಿಂದ ಕೋಪಗೊಂಡಿರ್ತಕ್ಕಂಥ ಯಾರಪ್ಪ ಅಂದ್ರೆ ಔರಂಗಜೇಬ ಏನು ಮಾಡ್ತಾನೆ, ಅವಳ ವಿರುದ್ಧ ಯುದ್ಧವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಬಿಡಂಗಿಲ್ಲ, ಕೆಳದಿ ಚೆನ್ನಮ್ಮ ಬಿಡಂಗಿಲ್ಲ. ಗೆಬ್ಬಿಸಿ ಹೊಡೆದ್ಬಿಡ್ತಾಳೆ ಆಕೆ. ಗೆಬ್ಬಿಸಿ ಹೊಡೆದು ಕಣ್ಣಾಗ ಕಾರ್ಪುಡಿ ಹಾಕಿ ಹೊಡೆದೆಲ್ಲ ಮಾಡಿ ಅವ್ರಿಗೆ ಓಡಿಸ್ಬಿಡ್ತಾಳೆ ಎಲ್ಲಿಂದ, ಕರ್ನಾಟಕದಿಂದ. ಅವಾಗ ಏನು ಮಾಡ್ತಾನೆ, ಅಂಜುವ ಔರಂಗಜೇಬ ಬೇಡಪ್ಪೋ, ನಮಗೆ ಈ ಕರ್ನಾಟಕದ ಮಹಿಳೆಯರ ಸವಾಸೆ ಬೇಡ ಅಂತ ಹೇಳಿದ್ರೆ ವಾಪಸ್ ಹೋಗ್ಬಿಡ್ತಾನೆ. ಅವಾಗ ಅಂಥ ಒಂದು ಧೀಮಂತ ಮಹಿಳೆ ಯಾರಪ್ಪ ಅಂದರೆ ಕೆಳದಿ ಚೆನ್ನಮ್ಮ ಅಂತಕ್ಕಂಥದ್ದು. ಬಸಪ್ಪ ಎಂಬ ಕುವರನನ್ನು ದತ್ತು ಪಡಿತಾಳೆ. ತದನಂತರದಲ್ಲಿ ಆಮೇಲೆ 1696ರಲ್ಲಿ ಕೆಳದಿ ಬಸವ ಭೂಪಾಲನೆಂದು ಹೆಸರಿಟ್ಟು ಆಡಳಿತನ ವಹಿಸಿಕೊಟ್ಟಳು. ನೋಡ್ರಿ, ಬಸಪ್ಪ ಅಂತ ತಗೋತಾಳ. ಆಮೇಲೆ ಅವನಿಗೆ ಹೆಸರು ಏನಿರ್ತಾಳೆ ರೀ, ಬಸವ ಭೂಪಾಲನೆಂದು ಹೆಸರಿಟ್ಟು ಅವನಿಗೆ ಆಡಳಿತನ ವಹಿಸ್ತಾಳೆ ಅಂತಕ್ಕಂಥದ್ದು. ಇನ್ನು ತದನಂತರದಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅನೇಕ ಸಲ ಹೆಸರು ಕೇಳಿರ್ಬೇಕು ನೀವು. ಭಾರತದ ಮೊದಲ ಮಹಿಳಾ ರಾಜಕಾರಣಿ. ನೋಡ್ರಿ, ಜಸ್ಟ್ ಮಹಿಳಾ ರಾಜಕಾರಣಿ ಯಾರ್ರಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತಕ್ಕಂಥವ್ರು. ಇವರು 1903 ಏಪ್ರಿಲ್ 3ರಂದು ಕರ್ನಾಟಕದ ಮಂಗಳೂರಿನಲ್ಲಿ ಜನ್ಮ ಆಗ್ತದೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರುತ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗಿಯಾಗಿರ್ತಾರೆ. ಗಾಂಧೀಜಿಯವರು ಘೋಷಿಸಿದ ಉಪ್ಪಿನ ಸತ್ಯಾಗ್ರಹದ ಗುಂಪಿನ 7 ಜನ ಸದಸ್ಯರಲ್ಲಿ ಇವರು ಕೂಡ ಒಬ್ಬರು ಅಂತಕ್ಕಂಥದ್ದು ನೆನಪಿಟ್ಟು ಹೋಗಬೇಕು. 7 ಜನ ಸದಸ್ಯರಿರ್ತಾರೆ. ಅದರಲ್ಲಿ ಯಾರಪ್ಪ ಅಂದರೆ ಈ 7 ಜನ ಸದಸ್ಯರಲ್ಲಿ ಈ ಕಮಲಾದೇವಿ ಚಟ್ಟೋಪಾಧ್ಯಾಯ ಕೂಡ ಒಬ್ಬರು. ಉಪ್ಪಿನ ಸತ್ಯಾಗ್ರಹ ಪ್ರತಿಭಟನೆ ಸಮಯದಲ್ಲಿ ಇವರನ್ನು ಬಂಧಿಸಲಾಗಿತ್ತು ಅಂತಕ್ಕಂಥದ್ದು ವಿಶೇಷ. ಅದಕ್ಕೆ ಇವರನ್ನು ಮೊದಲ ಮಹಿಳಾ ರಾಜಕಾರಣಿ ಅಂತ ಕರಿತೀವಿ, ನೆನ್ಪಿಟ್ಟು ಹೋಗ್ಬೇಕು. ನಿಮಗೆಲ್ಲರೂ ಗೊತ್ತಿದೆ, ಇಂದಿರಾ ಗಾಂಧಿಯವರು ಈ ಬ್ಯಾಂಕುಗಳ ತಾಯಿ ಅಂತ ಕರಿತೀವಿ. ಭಾರತದ ಉಕ್ಕಿನ ಮಹಿಳೆ ಅಂತ ಕರಿತೀವಿ. ನೋಡಿರಿ, ಭಾರತದ ಮಹಿಳಾ ಮೊದಲ ಪ್ರಧಾನಿ, ಭಾರತದಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ ಮೊದಲ ಮಹಿಳೆ ಯಾರಪ್ಪ ಅಂದರೆ ಇಂದಿರಾ ಗಾಂಧಿಯವರು. ಭಾರತ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಾರೆ. ಇವರು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. 1969 ಮತ್ತು 1980ರಲ್ಲಿ 2 ಬಾರಿ ರಾಷ್ಟ್ರೀಕರಣ ಮಾಡ್ತಾರೆ. 1969ರಲ್ಲಿ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ರೆ, ಇನ್ನು 1980ರಲ್ಲಿ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಒಟ್ಟು 20 ಬ್ಯಾಂಕುಗಳ ರಾಷ್ಟ್ರೀಕರಣನ ಇವರ ಒಂದು ಸಮಯದಲ್ಲಿ ಮಾಡ್ತಾ ಬರ್ತಾರೆ. ಅದಕ್ಕೆ ಇವರನ್ನು ಬ್ಯಾಂಕುಗಳ ತಾಯಿ ಅಂತ ಕರಿತೀವಿ ನಾವು. ಜೊತೆಗೆ ಇವರ ಸಮಯದಲ್ಲಿ 1969 ಮತ್ತು 66 ಮತ್ತು 69ರ ಸಮಯದಲ್ಲಿ ಹಸಿರು ಕ್ರಾಂತಿ ಆಗ್ತದೆ. ಭಾರತ ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಾಥನ್ ಕೇಳಿರ್ಬೇಕು ನಾವು. ಆ ಒಂದು ಸಮಯದಲ್ಲಿ ಆಗ್ತದೆ. ಇನ್ನು ನೆಕ್ಸ್ಟ್ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತೊಗೊಂಬರ್ತಾರೆ. ಅಂದರೆ ಬಡವರ ಸಲುವಾಗಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥ ಒಂದು ಧೀಮಂತ ಮಹಿಳೆ ಯಾರಪ್ಪ ಅಂದರೆ ಇಂದಿರಾ ಗಾಂಧಿಯವರು. ಯಾವಾಗಲೇ ಹೇಳಿದ್ದೆ ನಿಮಗೆ, ಸರೋಜಿನಿ ನಾಯ್ಡು ಅವರು ಏನಪ್ಪ ಅಂದರೆ ಭಾರತದ ಈ ರಾಜ್ಯವೊಂದರ ಮೊದಲ ರಾಜ್ಯಪಾಲರು. ಯಾವುದಪ್ಪ ಅಂದರೆ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಒಂದು ಸೇವೆ ಸಲ್ಲಿಸ್ತಕ್ಕಂಥವ್ರು ಯಾರಪ್ಪ ಅಂದರೆ ಈ ಒಂದು ಸರೋಜಿನಿ ನಾಯ್ಡು. ಅಷ್ಟೇ ಅಲ್ಲದೆ ಇವರು ಏನಪ್ಪ ಅಂದರೆ ಭಾರತದ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿರ್ತಾರೆ. ಇವರನ್ನು ಭಾರತದ ಕೋಗಿಲೆ ಅಂತ ಕರಿತೀವಿ. ಜೊತೆಗೆ ಮಹೇರ್ ಮುನೀರ್ ಎಂಬ ನಾಟಕವನ್ನು ಬರೆದಿರ್ತಕ್ಕಂಥವ್ರು. ಇನ್ನು ಸುಚೇತಾ ಕೃಪಲಾನಿ ಅಂತಕ್ಕಂಥದ್ದು
ಇವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಕರಿತೀವಿ. ಇವರನ್ನು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಕರಿತೀವಿ. ಇದೇನು ಹೇಳಿದ್ನಲ್ಲ ನಿಮಗೆ, ಸಂವಿಧಾನದಲ್ಲಿ 15 ಜನ ಮಹಿಳೆಯರು ಭಾಗವಹಿಸಿದರು. ಸಂವಿಧಾನ ರಚನೆಯಲ್ಲಿ 15 ಜನ ಮಹಿಳೆಯರು ಭಾಗವಹಿಸಿದರು. ಅದರಲ್ಲಿ ಸರೋಜಿನಿ ನಾಯ್ಡು ಇದ್ದರು, ಜೊತೆಗೆ ಅವ್ರ ಜೊತೆಗೆ ಸುಚೇತಾ ಕೃಪಲಾನಿ ಅವರು ಕೂಡ ಇದ್ದರು ಅಂತಕ್ಕಂಥದ್ದು ವಿಶೇಷ. ನೋಡಿ ಇಲ್ಲಿದೆ ನೋಡ್ರಿ, ಭಾರತ ಸಂವಿಧಾನದ ಸಭೆಯಲ್ಲಿ ಪ್ರಸಿದ್ಧ ವಂದೇ ಮಾತರಂ ಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಸುಚೇತಾ ಕೃಪಲಾನಿಯವರು. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅನ್ನಲ್ಲ, ಅದು UP ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಇವರು ಅಧಿಕಾರವನ್ನು ಮಾಡಿದರು. 1963ರಿಂದ 1967ರವರೆಗೆ ಮಾಡಿದರು ಅಂತಕ್ಕಂಥದ್ದು ವಿಶೇಷ. ಜೊತೆಗೆ ನಿಮ್ಗೆ ಗೊತ್ತಿದೆ 1946ರಲ್ಲಿ ಈ ಒಂದು ನೌಕಾಲಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಒಂದು ಗಲಭೆ ಆದಾಗ ಅಥವಾ ಒಂದು ಏನಪ್ಪ ಅಂದರೆ ಗಲಾಟೆ ಆದಾಗ ಗಾಂಧೀಜಿಯವರು ಹೋಗಿದ್ದರು. ಆ ಸಮಯದಲ್ಲಿ ಗಾಂಧೀಜಿಯವರ ಜೊತೆಗೆ ಹೋದವರು ಯಾರಪ್ಪ ಅಂದರೆ ಈ ಒಂದು ಸುಚೇತಾ ಕೃಪಲಾನಿಯವರು, ಅದು ಕೂಡ ನೆನಪಿಟ್ಕೋಬೇಕು. ಇನ್ನು MS ಸುಬ್ಬಲಕ್ಷ್ಮಿ ಅಂತಕ್ಕಂಥದ್ದು ನೋಡಿರಿ, MS ಸುಬ್ಬಲಕ್ಷ್ಮಿ ಅಮ್ಮ ಅಂತಕ್ಕಂಥದ್ದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಸಂಗೀತಗಾರ್ತಿ ಯಾರಪ್ಪ ಅಂದರೆ MS ಸುಬ್ಬಲಕ್ಷ್ಮಿ ಅವರು. ಇವರು ಏನಪ್ಪ ಅಂದರೆ ಭಾರತದಲ್ಲಿ ಈ ಕರ್ನಾಟಕದ ಸಂಗೀತದ ದೈವಿಕ ಧ್ವನಿಯನ್ನು ಹೊಂದಿದ್ರು ಇವರು. ಯಾರಪ್ಪ ಅಂದರೆ ಈ MS ಸುಬ್ಬಲಕ್ಷ್ಮಿ ಅಂತಕ್ಕಂಥವ್ರು. ಜೊತೆಗೆ ಗಾಂಧೀಜಿಯವರು ಏನು ಮಾಡ್ತಾರೆ ಗೊತ್ತಾ, ಒಂದು ಮಾತನ್ನು ಹೇಳ್ತಾರೆ ಅವರು, ಗಾಂಧೀಜಿಯವರು, ನಿಮ್ಮ ಸಂಗೀತ ಪ್ರತಿಭೆಯನ್ನು ಒಳ್ಳೆಯದಕ್ಕೆ ಬಳಸಿದ್ದಕ್ಕಾಗಿ ಧನ್ಯವಾದಗಳು, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತೇಳಿ ಗಾಂಧೀಜಿಯವರು ಕೈ ಬರಹದ ಮೂಲಕ ಏನು ಮಾಡ್ತಾರೆ, ಅವರನ್ನು ಹೊಗಳ್ತಾರೆ. ನೆಹರೂರವರು ಹೇಳ್ತಾರೆ ಸಂಗೀತದ ರಾಣಿ ಅಂತ ಕರೀತಾರೆ ಇವರನ್ನು. ನೆಹರೂರವರು ಏನಂತ ಕರೀತಾರೆ, ಸಂಗೀತದ ರಾಣಿ ಅಂತ ಕರೀತಾರೆ, ನೆನಪಿಟ್ಕೋಬೇಕು. MS ಸುಬ್ಬಲಕ್ಷ್ಮಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರ್ತಿ. ಇನ್ನು ಸರಳಾ ತುಕಾರ್ಲಾ ಅಂತಕ್ಕಂಥವ್ರು ಭಾರತದ ಮೊದಲ ಮಹಿಳಾ ಪೈಲಟ್ ಅಂತಕ್ಕಂಥದ್ದು, ಅದು ಕೂಡ ನೆನಪಿಟ್ಕೋಬೇಕು. ಭಾರತದ ಮೊದಲ ಮಹಿಳಾ ಪೈಲಟ್ ಯಾರೇ ಈ ಒಂದು ಸರಳಾ ತುಕಾರ್ಲಾ ಅಂತಕ್ಕಂಥವ್ರು. ಇನ್ನು ಕ್ಯಾಪ್ಟನ್ ಲಕ್ಷ್ಮಿ ಹೆಗಲ್ ಅಂತಕ್ಕಂಥವ್ರು, ನಿಮಗೆಲ್ಲ ಗೊತ್ತಿದೆ. ಕ್ಯಾಪ್ಟನ್ ಲಕ್ಷ್ಮಿ ಹೆಗಲ್ ಅಂತಕ್ಕಂಥವ್ರು ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸೈನ್ಯದಲ್ಲಿ ಒಂದು ಝಾನ್ಸಿ ರಾಣಿ ರೆಜಿಮೆಂಟ್ ಅಂತ ಇರ್ತದೆ, ಒಂದು ಪಡೆ ಇರ್ತದೆ. ಆ ಪಡೆಯ ಒಂದು ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದರೆ ಕ್ಯಾಪ್ಟನ್ ಲಕ್ಷ್ಮಿ ಅವರಾಗಿರ್ತಾರೆ. ಅವರು ಕೂಡ ಏನಪ್ಪ ಅಂದರೆ ಭಾರತದ ಮೊದಲ ಮಹಿಳಾ ನಾಯಕಿ ಅಂತ ಕರಿತೀವಿ ಇವರನ್ನು. ಭಾರತದ ಮೊದಲ ಮಹಿಳಾ ನಾಯಕಿ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು. 1945ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು 5 ಗಂಟೆಗಳ ಸುದೀರ್ಘ ಚರ್ಚೆಯ ನಂತರ ಲಕ್ಷ್ಮಿ ಅವರನ್ನು ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಅಂತ ಕರಿತೀವಿ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು ಈ ಝಾನ್ಸಿ ರಾಣಿ ರೆಜಿಮೆಂಟ್ನ ಒಂದು ಕ್ಯಾಪ್ಟನ್ ಆಗಿ ಅಥವಾ ಒಂದು ನಾಯಕಿಯಾಗಿ ಅವರನ್ನು ಆಯ್ಕೆ ಮಾಡ್ತಾ ಬರ್ತಾರೆ. ಇನ್ನು ಅದು ಬಿಟ್ಟರೆ ಆನಂದಿಬಾಯಿ ಜೋಶಿ ಅಂತಕ್ಕಂಥವ್ರು ಭಾರತದ ಮೊದಲ ಮಹಿಳಾ ವೈದ್ಯರು ಅಂತ ಕರಿತೀವಿ ಇವರನ್ನು. ಯಾರಪ್ಪ ಅಂದರೆ ಆನಂದಿಬಾಯಿ ಜೋಶಿ. ನೋಡಿರಿ, ಇತ್ತೀಚೆಗೆ ಮಹಿಳಾ ದಿನಾಚರಣೆಗಳನ್ನು ನೆನಪಿಟ್ಕೋಬೇಕು ನಾವು. ಮಹಿಳೆಯರಿಗೆ ಸಂಬಂಧಿಸಿರ್ತಕ್ಕಂಥ ದಿನಾಚರಣೆ. ಭಾರತದ ರಾಷ್ಟ್ರೀಯ ಮಹಿಳಾ ದಿನ ಯಾವಾಗಪ್ಪ ಅಂದರೆ ಜನವರಿ 24. ಇದು ಭಾರತದ ರಾಷ್ಟ್ರೀಯ ಮಹಿಳಾ ದಿನ ಅಂತ ಕರಿತೀವಿ. ಈ ದಿನ ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ಈ ಒಂದು ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ದಿನವನ್ನು ನಾವು ಇದನ್ನು ಆಚರಣೆ ಮಾಡ್ತೀವಿ. ಭಾರತದ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ ರೀ? ಭಾರತ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಇನ್ನು ಅದು ಬಿಟ್ಟರೆ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 13 ಇದನ್ನು ಆಚರಣೆ ಮಾಡ್ತೀವಿ. ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಕ್ಕಂಥದ್ದು ಮಾರ್ಚ್ 8ನೇ ತಾರೀಕು ವಿಶ್ವಸಂಸ್ಥೆ ಇದನ್ನು ಆಚರಣೆ ಮಾಡ್ತದೆ. ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಒಂದು ರಾಜಕೀಯವಾಗಿ ಪ್ರಬಲ ಆಗಲಿಕ್ಕೆ ಈ ದಿನವನ್ನು ಆಚರಣೆ ಮಾಡ್ತಾರೆ. ಇನ್ನು ಹೆಣ್ಣು ಮಗುವಿನ ಅಂತಾರಾಷ್ಟ್ರೀಯ ದಿನ ನೋಡಿರಿ, ಹೆಣ್ಣು ಮಗುವಿನ ಅಂತಾರಾಷ್ಟ್ರೀಯ ದಿನವನ್ನು ಅಕ್ಟೋಬರ್ 11ನೇ ತಾರೀಕು ಆಚರಣೆ ಮಾಡ್ತಾರೆ. ನಮ್ಮ ಪುರುಷರ ಸಲುವಾಗಿ ಒಂದೇ ಒಂದು ದಿನ ನವೆಂಬರ್ 9. ಅದು ಯಾಕೆ ಆಚರಣೆ ಮಾಡಿದ್ರು ಅನ್ನೋದು ನನಗೂ ಗೊತ್ತಾಗ್ತಿಲ್ಲ. ಪುರುಷರ ದಿನ ಅಂತ ಆಚರಣೆ ಮಾಡ್ತಾರಂತ ನವೆಂಬರ್ 19 ಇವತ್ತೇ ಗೊತ್ತಾಗ್ಯದ ನನಗೂ. ನಿಮ್ಗೆ ನೋಡಿರಿ, ನೀವು ಪುರುಷರು ನಿಮಗೂ ಒಂದು ದಿನ ಇದೆ ಅಂತ ನೋಡಿರಿ. ಇವು ಒಂದೇ ಒಂದು ದಿನ ಕೊಟ್ಟರೆ ಎಷ್ಟು ಖುಷಿಯಾಗ್ಯಾರ ನೋಡ್ರಿ. ಇಲ್ಲಿ ನೋಡಿರಿ, ಇವ್ರಿಗೆ ಎಷ್ಟವ ಅನೇಕ ದಿನಗಳು ಮಹಿಳೆಯರಿಗೆ, ನಮ್ಮ ಪುರುಷರಿಗೆ ಒಂದೇ ಒಂದು ದಿನ. ಅದಕ್ಕೆ ನೆಕ್ಸ್ಟ್ ನೋಡಿರಿ, ಅನೇಕ ಹುದ್ದೆಗಳದಾವ. ಭೂಮಾಪಕನ ಹುದ್ದೆಗಳು ಅಂತಕ್ಕಂಥದ್ದು ಇತ್ತೀಚೆಗೆ ಏನು ಮಾಡ್ಯಾರ, ಘೋಷಣೆ ಮಾಡ್ಯಾರ. ಅನೇಕ ಹುದ್ದೆಗಳದಾವ. ಯಾರು ಸೈನ್ಸ್ ಮುಗ್ದಲ್ಲ ಅವ್ರು ಅರ್ಜಿ ಹಾಕ್ರಿ. ನೆಕ್ಸ್ಟ್ ಇದೆಲ್ಲ ನೋಡ್ಕೊರಿ ಕರೆಕ್ಟಾಗಿ. ಇನ್ನು ಅದು ಬಿಟ್ಟರೆ ಕೃಷಿ ಇಲಾಖೆಯಲ್ಲಿ 750 ಹುದ್ದೆಗಳನ್ನು ಕರೆದಾರೆ ನೋಡಿರಿ. ಇತ್ತೀಚೆಗೆ BMTCಯಲ್ಲಿ 2500 ಹುದ್ದೆ ಕಂಡಕ್ಟರ್ ಹುದ್ದೆಗಳನ್ನು ಕರೆದಾರ. ಅದಕ್ಕೂ ಅರ್ಜಿ ಹಾಕ್ರಿ. ಯಾರೇ ಇದ್ರಿ ಅಂದರೆ ಹೇಳ್ರಿ ಕಡೆಗೆ. ಕೃಷಿ ಇಲಾಖೆಯಲ್ಲಿ 750 ಹುದ್ದೆಗಳದಾವ. ಅಷ್ಟೇ ಅಲ್ಲೇ RDPRನಲ್ಲಿ 2022 ಹುದ್ದೆಗಳದಾವ ರೀ. ಪ್ರಿಯಾಂಕಾ ಖರ್ಗೆ ಅವರು ಕರಿತೀನಿ ಅಂತ ಹೇಳ್ಯಾರ ಇತ್ತೀಚೆಗೆ. ಎಲ್ರಿ ಈ ಒಂದು ಪಂಚಾಯತ್ ಇಲಾಖೆಯಲ್ಲಿ
ಈ ಒಂದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಮಾಡ್ತಾರೆ 2022 ಹುದ್ದೆಗಳನ್ನು ಕರಿತಂದ್ರೆ ಇಂಥ ಅನೇಕ ಹುದ್ದೆಗಳದಾವ. ಆಲ್ರೆಡಿ KS ಹುದ್ದೆಗಳದಾವ, ವಿಲೇಜ್ ಅಕೌಂಟೆಂಟ್ ಹುದ್ದೆಗಳದಾವ. ಇವೆಲ್ಲ ಅನೇಕ ಹುದ್ದೆಗಳದಾವ. ನೀವು ಯಾವ ಹುದ್ದೆಗಳನ್ನು ಬಿಡಬೇಡ್ರಿ, ಅವುಗಳಿಗೆ ಸರಿಯಾಗಿ ಓದ್ಕೋರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.